ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಈ ಫಿಶಸ್ ಕುಡ್ ಕಿಲ್ ಸೀರೀಸ್ ನ 5 ಮತ್ತೆ 6ನೇ ಎಪಿಸೋಡ್ ನ ಬ್ರೇಕ್ ಡೌನ್ ಮಾಡ್ತೀನಿ. ಹಿಂದಿನ ವಿಡಿಯೋಸ್ ಅಲ್ಲಿ ನಮಗೆ ಗೊತ್ತಾಗಿದೆ ಸೀರೀಸ್ ನ ಸ್ಟಾರ್ಟಿಂಗ್ ಅಲ್ಲಿ ಗಿರಿಗೋ ಆಪ್ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾ ನೀವೆಲ್ಲರೂ ಸಾಯ್ಬೇಕು ಅಂತ ಶಾಪ ಹಾಕಿದ್ದ ಹೇರುಂಗ್ ಮತ್ತೆ ಅವಳ ಫ್ರೆಂಡ್ ಸಿವೋನ್ ಇಬ್ರು ಕೂಡ ಆತ್ಮಹತ್ಯೆ ಮಾಡ್ಕೊಂಡು ಈಗ ಪ್ರೇತಾತ್ಮ ಆಗಿದ್ದಾರೆ. ಹೇರುಂಗ್ ನ ಆತ್ಮ ಯಾರ ಮೇಲೂ ದಾಳಿ ಮಾಡ್ತಿಲ್ಲ, ಆದ್ರೆ ಸಿವೋನ್ ನ ಆತ್ಮ ಯಾರು ಗಿರಿಗೋ ಆಪ್ ಅಲ್ಲಿ ವಿಶ್ ರೆಕಾರ್ಡ್ ಮಾಡ್ತಾರೋ ಅವರ ಆಸೆ ಈಡೇರೋ ಹಾಗೆ ಮಾಡಿ ನಂತರ 24 ಗಂಟೆ ಟೈಮರ್ ಶುರು ಆಗೋ ಹಾಗೆ ಮಾಡ್ತಾಳೆ. ಅಷ್ಟರಲ್ಲಿ ಆಸೆ ಹೇಳ್ಕೊಂಡಿದ್ದವರು ಸಾವನ್ನಪ್ತಾರೆ. ಸಾಯೋ ಹಾಗೆ ಸಿವೋನ್ ಮಾಡ್ತಾಳೆ. ಸೇಯಾ ತನ್ನ ಬಾಯ್ ಫ್ರೆಂಡ್ ಕಿಮ್ ನ ಕಾಪಾಡೋಕೆ ವಿಶ್ ಮಾಡಿ ಕಿಮ್ ನ ಟೈಮರ್ ಸ್ಟಾಪ್ ಆಗೋ ಹಾಗೆ ಮಾಡಿದ್ಲು, ಆದ್ರೆ ಇವಳ ಟೈಮರ್ ಶುರು ಆಗಿರುತ್ತೆ. ಅದಕ್ಕೆ ಹಾಜುನ್ ತನ್ನ ಶಮನ್ ಆಗಿರೋ ಅಕ್ಕ ಹೇಡ್ಜೆಲ್ ಹತ್ರ ಸಿಯಾನ ಕರ್ಕೊಂಡ್ ಬಂದಾಗ ಸಿವೋನ್ ಇವಳನ್ನ ಪೊಸೆಸ್ ಮಾಡ್ಕೊಂಡು ಇವಳ ಆತ್ಮವನ್ನ ಸೂಪರ್ ನ್ಯಾಚುರಲ್ ಡೈಮೆನ್ಷನ್ ಗೆ ಕರ್ಕೊಂಡ್ ಹೋಗಿರ್ತಾಳೆ. ಅಲ್ಲಿಂದ ವಾಪಸ್ ಬರ್ಲಿಲ್ಲ ಅಂದ್ರೆ ನಮ್ಮ ಜಗತ್ತಿನಲ್ಲಿ ಸಿಯಾ ಪ್ರಾಣ ಕಳ್ಕೊಂತಾಳೆ. ಹಾಗಾಗಿ ಹೇಡ್ಜೆಲ್ ಮತ್ತೆ ಬಾಂಗ್ವುಲ್ ಒಂದು ರಿಚುವಲ್ ನ ಮಾಡಿ ಏನೇನೋ ಸಾಹಸ ಮಾಡಿ ಕೊನೆಗೆ ಸೇಯಾನ ಕಾಪಾಡಿ ಕರ್ಕೊಂಡ್ ಬರ್ತಾರೆ. ಸದ್ಯಕ್ಕೆ ಕಾಪಾಡಿದರೆ, ಆದ್ರೆ ಇದೆಲ್ಲ ಇಲ್ಲಿಗೆ ನಿಲ್ಬೇಕು ಅಂದ್ರೆ ಶಾಪವನ್ನ ನಿಲ್ಲಿಸಬೇಕು. ಅದಕ್ಕೆ ಶಾಪ ಶುರು ಆಗಿದ್ದ ಫೋನ್ ನ ಹುಡುಕಿ ನಾಶ ಮಾಡಬೇಕು. ಈ ಕೆಲಸ ಸ್ಪಿರಿಚುವಲ್ ಡೈಮೆನ್ಷನ್ ಗೆ, ಸಿವೋನ್ ಗೆ, ಫೋನ್ ಗೆ ಮತ್ತೆ ಹೇಡ್ಜೆಲ್ ಗೆ ಕನೆಕ್ಟ್ ಆಗಿರೋ ಅಂತ ಸೇಯಾ ಮಾತ್ರ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ ಸೇಯಾ ಜೊತೆ ಹಾಜುನ್ ಮತ್ತೆ ಬಾಂಗ್ವುಲ್ ಕೂಡ ಹೊರಡ್ತಾರೆ ಶಾಪ ಶುರು ಆದ ಫೋನ್ ನ ಹುಡ್ಕೋಕೆ. ನಂತರ ಸಿವೋನ್ ಒಬ್ರು ಶಮನ್ ನ ಮಗಳಾಗಿದ್ದಾಳೆ ಅಂತ ಗೊತ್ತಾಗಿ ಶಮನ್ ನ ಮನೆಯನ್ನ ಹುಡ್ಕೊಂಡ್ ಬಂದ್ರೆ ಶಮನ್ ನ ಮನೆಯಲ್ಲಿ ಯಾರು ಇಲ್ಲ. ಶಮನ್ ಕೂಡ ಸಾವನ್ನಪ್ಪಿರ್ತಾಳೆ. ಶಮನ್ ನ ಪೂಜಾ ಸ್ಥಳವನ್ನ ನೋಡಿ ಇದು ಹೇಡ್ಜೆಲ್ ನ ಪೂಜಾ ಸ್ಥಳದ ರೀತಿ ಪವಿತ್ರವಾದದ್ದಲ್ಲ, ಯಾವ ರೀತಿ ಶಮನ್ ಇವರು ಅಂತ ಹೇಡ್ಜೆಲ್ ಮತ್ತೆ ಬಾಂಗ್ವುಲ್ ಗೆನೆ ಗೊತ್ತಾಗಲ್ಲ. ಯಾಕಂದ್ರೆ ಮಾಟ ಮಂತ್ರಕ್ಕೆ ಬಳಸೋ ವಸ್ತುಗಳು, ವಶೀಕರಣಕ್ಕೆ ಬಳಸೋ ವಸ್ತುಗಳೆಲ್ಲ ಶಮನ್ ನ ಪೂಜಾ ಸ್ಥಳದಲ್ಲಿ ಇರುತ್ತೆ. ಮನೆ ಹತ್ರ ಹೇರುಂಗ್ ನ ಆತ್ಮ ಬಂದು ಸಿಯಾಗೆ ಮಣ್ಣಲ್ಲಿ ಊತ್ ಹಾಕಿರೋ ಹೇರುಂಗ್ ಮತ್ತೆ ಸಿವೋನ್ ನ ಫೋಟೋ ಇರೋ ಜಾಗ ತೋರಿಸ್ತಾಳೆ. ಈ ಫೋಟೋ ತೆಕ್ಕೊಂಡು ಹೇಡ್ಜೆಲ್ ಗೆ ಕಳಿಸಿದಾಗ ಫೋಟೋಲಿ ಹೇರುಂಗ್ ಮತ್ತೆ ಸಿವೋನ್ ನ ಹಿಂದೆ ರೈನ್ಬೋ ಕಿಟಕಿ ಇರೋದು ನೋಡಿ ಅದೇ ರೀತಿ ಕಿಟಕಿ ಇರೋ ಬಿಲ್ಡಿಂಗ್ ಅಲ್ಲೇ ಫೋನ್ ಇರೋದು ಅಂತ ಹೇಳ್ತಾಳೆ ಹೇಡ್ಜೆಲ್. ಆ ಬಿಲ್ಡಿಂಗ್ ನ ಹುಡ್ಕೋಕೆ ಹಾಜುನ್ ಸಿವೋನ್ ಅಥವಾ ಹೇರುಂಗ್ ರೆಕಾರ್ಡ್ ಮಾಡಿರೋ ವಿಡಿಯೋನ GPS ಲೊಕೇಶನ್ ಡೀಟೇಲ್ಸ್ ತಿಳ್ಕೊಳ್ಳೋಕೆ ಡಿಸೈಡ್ ಮಾಡ್ತಾನೆ. ವಿಡಿಯೋ ಗಿರಿಗೋ ಆಪ್ ನ ಸರ್ವರ್ ಅಲ್ಲಿ ಸೇವ್ ಆಗಿರುತ್ತೆ. ಗಿರಿಗೋ ಆಪ್ ನ ಸರ್ವರ್ ಸ್ಕೂಲ್ ಅಲ್ಲಿ ಇದೆ. ಸ್ಕೂಲ್ ಅಲ್ಲೇ ಗಿರಿಗೋ ಆಪ್ ನ ಮಾಡಿರೋದು ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಹಾಜುನ್ ಮತ್ತೆ ಸೇಯಾ ಯಾರಿಗೂ ಕಾಣ್ದಂಗೆ ಸ್ಕೂಲ್ ಅಲ್ಲಿ ಸೇಯಾಳ ಕೋಚ್ ನ ಕಂಪ್ಯೂಟರ್ ಗೆ ಲಾಗಿನ್ ಆಗಿ ಗಿರಿಗೋ ಆಪ್ ನ ಸರ್ವರ್ ಅಲ್ಲಿ ಇರೋ ವಿಡಿಯೋಸ್ ನ ನೋಡ್ತಾರೆ. ಮೊದಲು ಇವರಿಗೆ ಸಿಗೋದೆ ನಾರಿಯ ವಿಡಿಯೋ. ಚೋಯ್ ಮತ್ತೆ ಇನ್ನೊಬ್ಬ ಹುಡುಗ ಸಾಯ್ಲಿ ಅಂತ ಆಸೆ ರೆಕಾರ್ಡ್ ಮಾಡಿರ್ತಾಳೆ. ಆದ್ರೆ ಚೋಯ್ ಸತ್ತೋಗಿ 24 ಗಂಟೆ ಆಗಿದ್ರು ಕೂಡ ನಾರಿ ಇನ್ನು ಸಾವನ್ನಪ್ಪಿಲ್ವಲ್ಲ ಅನ್ನೋ ಅನುಮಾನ ಸೇಯಾಗೂ ಶುರು ಆಗಿದೆ. ಇದೇ ಸಮಯಕ್ಕೆ ಕಿಮ್ ಮತ್ತೆ ನಾರಿ ಕೂಡ ಸ್ಕೂಲ್ಗೆ ಬಂದ್ರು. ಯಾಕೆ ಬಂದ್ರು, ನಾರಿ ಯಾಕೆ ವಿಶ್ ಮಾಡಿದ್ರು ಕೂಡ ಯಾಕೆ ಇನ್ನು ಸಾವನ್ನಪ್ಪಿಲ್ಲ, ಕೊನೆಗೂ ಇವರ ಕೈಯಲ್ಲಿ ಫೋನ್ ನ ಹುಡುಕಿ ಶಾಪವನ್ನ ತಡೆಯೋಕೆ ಆಗುತ್ತಾ ಅಂತ ಈಗ ನೋಡೋಣ. ನಾರಿ ನಕಲಿ ಐಡಿ ಕಾರ್ಡ್ ಮಾಡಿಸ್ಕೊಂಡು ತನ್ನ ಫ್ರೆಂಡ್ಸ್ ಡಾಂಗ್ಜೆ ಮತ್ತೆ ಹೀಜಿನ್ ನ ಭೇಟಿ ಆಗೋಕೆ ಕ್ಲಬ್ಗೆ ಹೋದಾಗ ಏನೆಲ್ಲ ಆಯ್ತು ಅಂತ ಇವಳ ದೃಷ್ಟಿಕೋನದಲ್ಲಿ ನೋಡ್ತಾ ಹೋಗ್ತೀವಿ. ನಾರಿ ಕಿಮ್ ನ ತನ್ನ ಬಾಯ್ ಫ್ರೆಂಡ್ ಅಂತ ಅವನ ಫೋಟೋಸ್ ಎಲ್ಲ ಇವರಿಬ್ರಿಗೂ ತೋರಿಸ್ತಾ ಇದ್ದಾಳೆ. ಜೊತೆಗೆ ಚೋಯ್ ನ ಫೋಟೋ ನೋಡಿ ಇವನ್ ಯಾರು ಲೂಸರ್ ಅಂತ ಡಾಂಗ್ಜೆ ಕೇಳ್ತಾನೆ. ಮುಖ ನೋಡಿನೇ ಗೊತ್ತಾಯ್ತಾ ಅವನು ಲೂಸರ್ ಅಂತ. ಆ ಲೂಸರ್ ಇದ್ಯಾವುದೋ ಗಿರಿಗೋ ಆಪ್ ನ ಡೌನ್ಲೋಡ್ ಮಾಡಿ ಇದರಲ್ಲಿ ನಮ್ಮ ಆಸೆ ಹೇಳ್ಕೊಂಡ್ರೆ ಈಡೇರುತ್ತೆ ಅಂತ ಚಿಕ್ಕ ಮಕ್ಕಳ ತರ ಆಡ್ತಿದ್ದಾನೆ. ಅದಕ್ಕೆ ನನಗೆ ಅವನನ್ನ ಕಂಡ್ರೆ ಆಗಲ್ಲ ಅಂತಾಳೆ ನಾರಿ. ಡಾಂಗ್ಜೆ ತಮಾಷೆಯಲ್ಲಿ ಗಿರಿಗೋ ಆಪ್ ನಿಜ ಅನ್ನೋ ಹಾಗೆ ಮಾತಾಡಿದಾಗ ನಾರಿ ತುಂಬಾನೇ ಹೆದರ್ಕೊಂಡಿರೋದನ್ನ ನೋಡಿ ನೀನು ಕೂಡ ಚಿಕ್ಕ ಹುಡುಗಿ ಆಡ್ದಂಗೆ ಆಡ್ತಿದ್ಯಾ, ನಿನ್ನ ನೋಡಿದ್ರೆ ನನಗೆ ಆ ಗಿರಿಗೋ ಆಪ್ ನ ಮಾಡಿರೋ ಸಿವೋನ್ ಮತ್ತೆ ಹೇರುಂಗ್ ನೆನ್ಪಾಗ್ತಾರೆ ಅಂತ ಹೇಳ್ತಾನೆ. ಅಂದ್ರೆ ಇವನಿಗೂ ಗಿರಿಗೋ ಆಪ್ ಬಗ್ಗೆ ಗೊತ್ತಿದೆ, ಆದ್ರೆ ನಂಬಿಕೆ ಎಲ್ಲ ಅಷ್ಟೇ. ನಶೆಯಲ್ಲಿ ಇರೋ ಡಾಂಗ್ಜೆ ಏನೇನೋ ಹೇಳ್ದ ಅಂತ ಕೋಪದಲ್ಲಿ ನಾರಿ ನಾನು ವಿಶ್ ಮಾಡ್ತೀನಿ ನೋಡೋಣ ನಿಜ ಆಗುತ್ತಾ ಅಂತ ತನ್ನ ಡೇಟ್ ಆಫ್ ಬರ್ತ್ ಮತ್ತೆ ಹೆಸರನ್ನ ಹಣೆಗೆ ಅಂಟಿಸ್ಕೊಂಡು ಗಿರಿಗೋ ಆಪ್ ನ ರೆಕಾರ್ಡರ್ ಓಪನ್ ಮಾಡಿ ವಿಶ್ ಮಾಡ್ತಾಳೆ. ಏನಂತ, ಚೋಯ್ ಮತ್ತೆ ತನಿಗೆ ತೊಂದರೆ ಕೊಡ್ತಾ ಇರೋ ಡಾಂಗ್ಜೆ ಇಬ್ರು ಕೂಡ ಸಾಯ್ಲಿ ಅಂತ. ಇವಳು ಕೂಡ ಇದನ್ನೆಲ್ಲ ತಮಾಷೆಗೆನೆ ಮಾಡಿದ್ದು ಸೀರಿಯಸ್ ಆಗಿ ತಗೊಂಡಿರಲ್ಲ. ಆದ್ರೆ ಮುಂದಿನ ದಿನ ಸ್ಕೂಲ್ಗೆ ಲೇಟ್ ಆಗಿ ಬಂದಾಗ ಚೋಯ್ ಸೇಯಾ ಮುಂದೆನೆ ತನ್ನ ಕುತ್ತಿಗೆಯನ್ನ ಕುಯ್ಕೊಂಡು ಸಾಯೋದನ್ನ ನೋಡಿ ಇವಳಿಗೆ ತುಂಬಾನೇ ಶಾಕ್ ಆಗುತ್ತೆ. ಮೊಬೈಲ್ ಅಲ್ಲಿ ನಿಮ್ಮ ಆಸೆ ಈಡೇರಿದೆ ಅಂತ ಮೆಸೇಜ್ ಬರುತ್ತೆ. ಟೈಮರ್ ಕೂಡ ಶುರು ಆಗಿದೆ. ಇನ್ನು ನಾರಿಗೆ ನೆನ್ನೆ ರಾತ್ರಿ ಕುಡ್ದಿರೋದು ಇಳಿದಿಲ್ಲ, ಜೊತೆಗೆ ಟೆನ್ಷನ್ ಬೇರೆ. ವಾಶ್ರೂಮ್ ಗೆ ಬಂದು ವಾಂತಿ ಮಾಡ್ಕೋಬೇಕಾದ್ರೆ ಇವಳಿಗೆ ಡಾಂಗ್ಜೆ ನೆನ್ಪಾದ. ಅವನು ಸಾಯ್ಲಿ ಅಂತ ಕೇಳ್ಕೊಂಡಿದ್ದೆ, ಏನಾಯ್ತೋ ಏನೋ ಅಂತ ಫೋನ್ ಮಾಡ್ತಾಳೆ, ರಿಸೀವ್ ಮಾಡ್ತಿಲ್ಲ. ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದಾಗ ಆಗ್ಲೇ ರೆಸ್ಟ್ ಇನ್ ಪೀಸ್ ಆಗೋಗಿದ್ದಾನೆ ಅಂತ ಗೊತ್ತಾಯ್ತು ಪೋಸ್ಟ್ ಗಳನ್ನ ನೋಡಿ. ಇದನ್ನ ನೋಡಿ ಮತ್ತೆ ವಾಂತಿ ಮಾಡ್ಕೊಳ್ಳೋಕೆ ಶುರು ಮಾಡಿದಾಗ ಹೊರಗೆ ಯಾರೋ ಹುಡುಗಿಯರು ಪಾಪ ಚೋಯ್ ಏನ್ ಮಾಡಿದ್ದ ಅಂತ ಸತ್ತೋದ. ನಾರಿ ಕಡೆಯಿಂದಾನೆ ಅವನು ಪ್ರಾಣ ಕಳ್ಕೊಂಡಿರೋದು. ಚೋಯ್ ಬದಲು ನಾರಿ ಸಾಯ್ಬೇಕಾಗಿತ್ತು. ಕಿಮ್ ನ ಬೇರೆ ಅವಳು ಇಷ್ಟಪಡ್ತಾ ಇದ್ದಾಳೆ. ನೆಕ್ಸ್ಟ್ ಸೇಯಾನ ಕೊಂದ್ರು ಆಶ್ಚರ್ಯ ಇಲ್ಲ, ಅವ್ರ ಅಮ್ಮನು ಹಾಗೆ ಅಲ್ವಾ, ಅವ್ರ ಅಪ್ಪಂಗೆ ಮೋಸ ಮಾಡಿ ಓಡ್ ಹೋಗಿದ್ರು. ಇವಳು ಅವರ ರೀತಿನೇ ಅಂತೆಲ್ಲ ಮಾತಾಡ್ತಿರೋದು ಕೇಳಿಸ್ಕೊಂಡ ನಾರಿ ಕೋಪದಲ್ಲಿ ಹೊರಗೆ ಬಂದು ನೋಡ್ತಾಳೆ, ಇಲ್ಲಿ ಯಾರು ಇಲ್ವೇ ಇಲ್ಲ. ವಾಶ್ರೂಮ್ ಇಂದ ಹೊರಗೆ ನಡ್ಕೊಂಡ್ ಬರ್ತಾ ಹಾಗೆ ಹೀಜಿನ್ಗೆ ಕಾಲ್ ಮಾಡ್ತಿದ್ದಾಳೆ. ಅವಳು
ಕೂಡ ರಿಸೀವ್ ಮಾಡ್ತಿಲ್ಲ. ಇದೇ ಸಮಯಕ್ಕೆ ಯಾರೋ ಇವಳನ್ನ ಗುದ್ಕೊಂಡು ಓಡ್ ಹೋಗ್ತಾರೆ. ಯಾರು ಅಂತ ನೋಡಿದ್ರೆ ಸೇಯಾ. ಚೋಯ್ ಸಾವನ್ನಪ್ಪಿದ್ದಾನೆ ಅಂತ ಕೋಚ್ ವೀಕೆಂಡ್ ಟ್ರೈನಿಂಗ್ ನ ಕ್ಯಾನ್ಸಲ್ ಮಾಡಿದಾಗ ಸೇಯಾ ಕಿಮ್ನ ವಿಶ್ ಕೂಡ ಈಡೇರ್ತು. ಎಲ್ಲಿ ಅವನ ಟೈಮರ್ ಶುರು ಆಗಿದ್ಯೋ ಅಂತ ಗಾಬರಿಯಾಗಿ ಕಿಮ್ ಹತ್ರ ಓಡ್ ಬಂದಾಗ ಒಬ್ಳು ಹುಡುಗಿಗೆ ಗುದ್ಕೊಂಡು ಅವಳ ಫೋನ್ ಬಿಡಿಸಿ ಬರ್ತಾಳಲ್ಲ, ಅವಳು ಬೇರೆ ಯಾರು ಅಲ್ಲ, ನಾರಿನೇ ಆಗಿರ್ತಾಳೆ. ಹಾಜುನ್ ಕಿಮ್ನ ಫೋನ್ ಇಸ್ಕೊಂಡು ಏನೇನೋ ಮಾಡಿ ಟೈಮರ್ ಸ್ಟಾಪ್ ಮಾಡೋಕೆ ನೋಡ್ಬೇಕಾದ್ರೆ ನಾರಿ ಇವರ ಜೊತೆನೆ ಇರ್ತಾಳೆ. ಆಪ್ ಬಗ್ಗೆ ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಮಾತಾಡ್ತಾಳೆ. ಅಷ್ಟೇ ಯಾಕೆ ಚೋಯ್ ಸಾವನ್ನಪ್ಪಿರೋದಕ್ಕೆ ಸೇಯಾನೇ ಕಾರಣ ಅಂತ ಜಗಳ ಬೇರೆ ಮಾಡ್ತಾಳೆ. ನಂತರ ಎಲ್ಲರೂ ಸೇಯಾಳ ಮನೆಯಲ್ಲಿ ಒಟ್ಟಿಗೆ ಸೇರಿ ಟೈಮರ್ ಕತೆ ಏನ್ ಮಾಡೋದು ಅಂತ ನೋಡೋಕೆ ನಿರ್ಧಾರ ಮಾಡ್ತಾರೆ. ಈಗ ನಾರಿ ತನ್ನ ಫೋನ್ ನ ಚೆಕ್ ಮಾಡಿದಾಗ ಇವಳ ಟೈಮರ್ ನಿಂತೋಗಿದೆ. ಇದೇನ್ ವಿಚಿತ್ರ ಅಂತಾನೆ ಇವಳಿಗೆ ಗೊತ್ತಾಗಲ್ಲ. ಸೇಯಾ ಮತ್ತೆ ಕಿಮ್ ಮನೆಗೆ ಹೊರಡ್ತಾರೆ. ಹಾಜುನ್ ಲ್ಯಾಪ್ಟಾಪ್ ತಗೊಂಡ್ ಬರೋಕೆ ತನ್ನ ಮನೆಗೆ ಹೊರಡ್ತಾನೆ. ಈ ಗ್ಯಾಪ್ ಅಲ್ಲಿ ನಾರಿ ಹೀಜಿನ್ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಅವಳನ್ನ ಹುಡ್ಕೊಂಡ್ ಬಂದು ಅವಳು ಕಾರಲ್ಲಿ ಹೋಗ್ಬೇಕಾದ್ರೆ ತಡೆದು ಕಾರ್ನ ವಿಂಡ್ಶೀಲ್ಡ್ ನೇ ಹೊಡೆದಾಕಿ ಮಾತಾಡೋಕೆ ಹೀಜಿನ್ ನ ಎಳ್ಕೊಂಡ್ ಬರ್ತಾಳೆ. ಹೀಜಿನ್ಗೂ ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಇವಳಿಗೆ ಗೊತ್ತಿರೋದಿಷ್ಟೇ, ಸಿವನ್ ತನ್ನ ಫ್ರೆಂಡ್ ಹೇರುಂಗ್ಗೆ ತೊಂದರೆ ಕೊಡ್ಬೇಕು ಅಂತಾನೆ ಆಪ್ ನ ಮಾಡಿರ್ತಾಳೆ. ಆಪ್ ನ ಕಾರಣದಿಂದಾನೇ ಹೇರುಂಗ್ ಸಾವನ್ನಪ್ಪಿದ್ದು. ಏನ್ ನಡೀತಿದೆ ಅಂತ ತಿಳ್ಕೋಬೇಕು ಅಂದ್ರೆ ಮೊದ್ಲು ಶಮನ್ ನ ಮಗಳಾಗಿರೋ ಸಿವೋನ್ ನ ಬಗ್ಗೆ ತಿಳ್ಕೋಬೇಕು ಅಂತ ಹೇಳ್ತಾಳೆ. ಹೀಜಿನ್ಗೆ ಈ ವಿಷಯ ಎಲ್ಲ ಹೇಗ್ ಗೊತ್ತು ಅಂತ ಸ್ನೇಹಿತರೆ ಮುಂದಿನ ಎಪಿಸೋಡ್ ಅಲ್ಲಿ ನೋಡ್ತೀವಿ. ಇಲ್ಲಿಂದ ನಾರಿ ಸೇಯಾಳ ಮನೆಗೆ ಬರ್ತಾಳೆ. ಅದೇ ಹಾಜುನ್ ತನ್ನ ಲ್ಯಾಪ್ಟಾಪ್ ಗೆ ಕಿಮ್ ನ ಫೋನ್ ಕನೆಕ್ಟ್ ಮಾಡಿ ಟೈಮರ್ ಸ್ಟಾಪ್ ಮಾಡೋಕೆ ಟ್ರೈ ಮಾಡ್ತಾನಲ್ಲ, ಆ ಸಂದರ್ಭ ಇದು. ಇಲ್ಲಿ ಇದ್ದಕ್ಕಿದ್ದಂಗೆ ಕಿಮ್ ಕಣ್ಣುಜ್ಜೋಕೆ ಶುರು ಮಾಡಿ ಸಿವೋನ್ ನ ಆತ್ಮಕ್ಕೆ ಪೊಸೆಸ್ಡ್ ಆಗಿರ್ತಾನೆ. ಮೊದ್ಲು ನಾನು ಕೂಡ ಹೇಳಿದ್ದೆ ಕಿಮ್ಗೆ ಯಾರು ಕಾಣಿಸ್ತಿದಾರೋ ಅವರು ನಾರಿಗೂ ಕೂಡ ಕಾಣಿಸ್ತಾ ಇದ್ದಾರೆ ಅಂತ. ಇವಳು ಕೂಡ ಶಾಪಕ್ಕೆ ಒಳಗಾಗಿರೋದ್ರಿಂದ ಸಿವೋನ್ ನ ಆತ್ಮ ಕಾಣಿಸ್ಕೊಂತಿರುತ್ತೆ. ಹೆದರ್ಕೊಂಡು ಇವಳು ಅವತ್ತು ವಿಡಿಯೋ ಮಾಡ್ಕೊಂಡ್ರು ಕೂಡ ವಿಡಿಯೋ ಅಲ್ಲಿ ಸಿವೋನ್ ನ ಆತ್ಮ ಕಾಣಿಸಿರಲ್ಲ. ಪೊಸೆಸ್ಡ್ ಆಗಿದ್ದ ಕಿಮ್ ಸೇಯಾ ಮತ್ತೆ ಹಾಜುನ್ ಮೇಲೆ ದಾಳಿ ಮಾಡ್ತಾನೆ. ಸೇಯಾ ಕಿಮ್ ನ ತಡೆಯೋಕೆ ಅವನ ತಲೆಗೆ ಹೊಡೆದು ಪ್ರಜ್ಞೆ ತಪ್ಪೋ ಹಾಗೆ ಮಾಡ್ತಾಳೆ. ಹೊಡೆದಾಡ್ಕೊಂಡಿದ್ದು ಇವ್ರ 3 ಜನ. ಆದ್ರೆ ಸುಮ್ನೆ ಮೂಲೆಯಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ಕೊಂತಿದ್ದ ನಾರಿ ಭಯಕ್ಕೇನೆ ಪ್ರಜ್ಞೆ ತಪ್ಪಿರ್ತಾಳೆ. ನಂತರ ಇವಳಿಗೆ ಹಾಸ್ಪಿಟಲ್ ಅಲ್ಲಿ ಎಚ್ಚರಿಕೆ ಆಗುತ್ತೆ. ಸೇಯಾನ ಭೇಟಿ ಆದಾಗ ಸೇಯಾ ನಿನ್ನ ಬ್ಯಾಗ್ ಬೇಕು ಅಂದ್ರೆ ನಮ್ಮ ಮನೆಗೆ ಹೋಗಿ ತಗೋ ಅಂತ ಲಾಕ್ ಓಪನ್ ಮಾಡೋಕೆ ಪಾಸ್ವರ್ಡ್ ಹೇಳಿ ಕಳಿಸ್ತಾಳೆ. ಯಾಕಂದ್ರೆ ನಾರಿಯ ಬ್ಯಾಗ್ ಸೇಯಾಳ ಮನೆಯಲ್ಲೇ ಉಳ್ಕೊಂಡಿರುತ್ತೆ. ನಾರಿ ಸೇಯಾಳ ಮನೆಗೆ ಬಂದು ಕಿಮ್ ನ ಫೋನ್ ನ ಹುಡುಕಿ ನೋಡಿದಾಗ ಕಿಮ್ ನ ಫೋನ್ ಅಲ್ಲಿ ಇರೋ ಟೈಮರ್ ಕೂಡ ಸ್ಟಾಪ್ ಆಗಿರುತ್ತೆ. ಸೇಯಾ ವಿಶ್ ಮಾಡಿ ಕಿಮ್ ನ ಪ್ರಾಣ ಕಾಪಾಡಿರೋದ್ರಿಂದ. ಏನಾಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಮತ್ತೆ ನಾರಿ ಹಾಸ್ಪಿಟಲ್ಗೆ ಬಂದಾಗ ಸೇಯಾಳ ಆಂಟಿ ಕಿಮ್ನ ಬೇರೆ ವಾರ್ಡ್ಗೆ ಶಿಫ್ಟ್ ಮಾಡಿದೀವಿ, ಬೇಕಿದ್ರೆ ಹೋಗಿ ಮಾತಾಡ್ಸು ಅಂತ ಹೇಳಿರ್ತಾರೆ. ಹಿಂದೆ ಈ ಸೀನ್ ಕೂಡ ನಾವು ನೋಡಿದೀವಿ. ಇದಾದ ನಂತರ ಕಿಮ್ ಹತ್ರ ಹೋಗಿ ಸೇಯಾ ಇಲ್ಲಿಲ್ಲ, ನಾನೊಬ್ಳೆ ಇರೋದು ಅಂತ ಹೇಳಿದ್ಲು. ಆದ್ರೆ ಅದಕ್ಕೂ ಮುಂಚೆ ಸೇಯಾ ಇದ್ದಾಳ ಅಂತ ನೋಡೋಕೆ ಹೋದಾಗ ಅವಳು ವಾರ್ಡ್ ಅಲ್ಲಿ ಇರಲ್ಲ. ಇಲ್ಲೇ ಪೇಪರ್ ಮೇಲೆ ಇವಳ ಆಸೆ ಈಡೇರಿದ್ದು ಮತ್ತೆ ಕಿಮ್ನ ಆಸೆ ಈಡೇರಿದಾಗ ಟೈಮ್ ಎಷ್ಟಾಗಿತ್ತು ಅನ್ನೋದನ್ನ ಬರ್ಕೊಂತಾಳೆ. ಕಿಮ್ನ ಆಸೆ ಈಡೇರಿದ್ದು 11:26 ಸೇಯಾ ಟೈಮ್ ನೋಡ್ಕೊಂಡಿದ್ಲು. ನಾರಿಗೆ ಮೆಸೇಜ್ ಬಂದಿರೋದು 9:08 11:26 9:08 ಮೈನಸ್ ಮಾಡಿದಾಗ 2:18 ಉಳಿತು. ಇದನ್ನ 24 ಗಂಟೆಗಳಲ್ಲಿ ಮೈನಸ್ ಮಾಡಿದಾಗ 21:42 ಬರುತ್ತೆ. ಇದೇ ಸಮಯಕ್ಕೆ ಇವಳ ಟೈಮರ್ ಸ್ಟಾಪ್ ಆಗಿರೋದು ಸ್ನೇಹಿತರೆ. ಅಂದ್ರೆ ಅರ್ಥ ಕಿಮ್ನ ಆಸೆ ಈಡೇರಿದ ನಂತರ ಇವಳ ಟೈಮರ್ ಸ್ಟಾಪ್ ಆಗಿದೆ. ಇದೇ ರೀತಿ ಸೇಯಾಳ ಟೈಮರ್ ಶುರು ಆದಾಗ ಕಿಮ್ನ ಟೈಮರ್ ಸ್ಟಾಪ್ ಆಗಿರುತ್ತೆ. ಸೇಯಾ ಕಡೆಯಿಂದನೇ ಕಿಮ್ನ ಟೈಮರ್ ಸ್ಟಾಪ್ ಆಗಿರ್ಬೋದು ಅಂತ ಕರೆಕ್ಟ್ ಆಗಿ ಗೆಸ್ ಮಾಡಿದಳೆ ನಾರಿ. ಇದನ್ನೆಲ್ಲ ನೋಡಿದ ನಾರಿಗೆ ಒಂದಂತೂ ಅರ್ಥ ಆಯ್ತು. ಒಂದು ಸಲ ಒಬ್ಬರನ್ನ ಮಾತ್ರ ಸಿವೋನ್ ನ ಆತ್ಮ ಕೊಲ್ತಾ ಇರೋದು, ಬೇರೆಯವರೆಲ್ಲ ಲಿಸ್ಟ್ ಅಲ್ಲಿ ಹಿಂದೆ ಇರ್ತಾರೆ. ಪರ್ಮನೆಂಟ್ ಎಸ್ಕೇಪ್ ಅಲ್ಲ ಇದು, ಟೈಮರ್ ಪಾಸ್ ಆಗಿರುತ್ತೆ ಅಷ್ಟೇ, ಸ್ಟಾಪ್ ಆಗಿರಲ್ಲ. ಯಾವಾಗ ಲಿಸ್ಟ್ ಅಲ್ಲಿ ಇವಳ ಮೇಲಿರೋರು ಸಾಯ್ತಾರೋ ಆಗ ವಾಪಸ್ ಇವಳ ಟೈಮರ್ ಶುರು ಆಗುತ್ತೆ. ಈಗ ನೋಡೋದಾದ್ರೆ ಸೇಯಾಳನ್ನ ಸಾಯಿಸಿ ಕಿಮ್ನ ಸಾಯಿಸಿ ಆಮೇಲೆ ಲಿಸ್ಟ್ ಅಲ್ಲಿ 3ನೇ ಸ್ಥಾನದಲ್ಲಿ ಇರೋ ನಾರಿ ಹತ್ರ ಬರ್ತಾಳೆ ಸಿವೋನ್. ಒಂದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನಂದ್ರೆ ಹಿಂದಿನ ವಿಡಿಯೋ ಅಲ್ಲೇ ಹೇಳಿರೋ ಹಾಗೆ ಇಲ್ಲಿ ಯಾವುದೇ ರೀತಿ ರೂಲ್ಸ್ ಮೇಲೆ ಶಾಪ ವರ್ಕ್ ಆಗ್ತಿಲ್ಲ. ಎಲ್ಲ ಸಿವೋನ್ಗೆ ಇಷ್ಟ ಬಂದಂಗೆ ನಡೆಯುತ್ತೆ. ರೂಲ್ಸ್ ಇವಳು ಯಾವಾಗ ಬೇಕಾದ್ರೂ ಚೇಂಜ್ ಮಾಡಬಹುದು. ಆಪ್ ಸಿವೋನ್ ನ ಬಳಸ್ಕೊಂತಿರೋದಲ್ಲ, ಸಿವೋನ್ ಗಿರಿಗೋ ಆಪ್ ನ ತನಿಗೆ ಇಷ್ಟ ಬಂದ ಹಾಗೆ ಬಳಸ್ಕೊಂಡು ಶಾಪಕ್ಕೊಳಗಾಗಿರೋರ್ನ ಕೊಲ್ತಾ ಇದ್ದಾಳೆ. ನಾರಿ ಟೈಮರ್ ಹೇಗೆ ವರ್ಕ್ ಆಗ್ತಿದೆ ಅನ್ನೋ ವಿಷಯ ಹೇಳೋಕೆ ಸೇಯಾಗೆ ಕಾಲ್ ಮಾಡ್ತಾಳೆ. ಈ ಸಂದರ್ಭದಲ್ಲಿ ಸೇಯಾ ಸೂಪರ್ ನ್ಯಾಚುರಲ್ ಡೈಮೆನ್ಷನ್ ಅಲ್ಲಿ ಇರ್ತಾಳೆ. ಹೇಡ್ಜೆಲ್ ಅವಳನ್ನ ಕಾಪಾಡೋಕೆ ನೋಡ್ತಿರ್ತಾಳೆ, ಹಾಗಾಗಿ ಫೋನ್ ಕನೆಕ್ಟ್ ಆಗಲ್ಲ. ಇದು ಗೊತ್ತಿಲ್ಲದೆ ಇರೋ ನಾರಿ ಹಾಜುನ್ಗೆ ಕಾಲ್ ಮಾಡ್ತಾಳೆ. ಹಾಜುನ್ ಕೂಡ ಕಾಲ್ ರಿಸೀವ್ ಮಾಡಲ್ಲ. ಸೇಯಾ ಕತೆ ಏನಾಯ್ತು ಅಂತ ಟೆನ್ಷನ್ ಅಲ್ಲಿ ಇದ್ದ ಅವನು. ಸೇಯಾಗೆ ಮೆಸೇಜ್ ಮಾಡೋ ಅಷ್ಟರಲ್ಲಿ ಸೇಯಾನೆ ಕಿಮ್ನ ಫೋನ್ಗೆ ಮೆಸೇಜ್ ಮಾಡ್ತಾಳೆ. ಕಿಮ್ನ ಫೋನ್ ನ ಸೇಯಾಳ ಮನೆಯಿಂದ ಇವಳೇ ಎತ್ಕೊಂಡ್ ಬಂದಿದ್ದಾಳೆ. ಈಗ ಮೆಸೇಜ್ ಮಾಡ್ತಿರೋದು ಸೇಯಾ ಅಲ್ಲ, ಸಿವೋನ್ ಮಾಡ್ತಿರೋದು. ಮೊದ್ಲೇ ಹೇಳದ್ನಲ್ಲ, ಇಲ್ಲಿ ಯಾವುದೇ ರೀತಿ ರೂಲ್ಸ್ ಇಲ್ಲ. ಸಿವೋನ್ ಮತ್ತೆ ತನ್ನ ಕೆಲಸ ಈಸಿ ಮಾಡ್ಕೊಳ್ಳೋಕೆ ಟೈಮರ್ ನಿಂತೋಗಿದ್ರು ಕೂಡ ನಾರಿನ ಟಾರ್ಗೆಟ್ ಮಾಡಿದ್ದಾಳೆ. ಸಿವೋನ್ ಈಗ ಸೇಯಾಳ ಹೆಸರಲ್ಲಿ ಕಿಮ್ನ ಫೋನ್ಗೆ ನನಗೆ ಟೈಮರ್ ನ ಸ್ಟಾಪ್ ಮಾಡೋ ದಾರಿ ಸಿಕ್ಕಿದೆ, ಈ ವಿಷಯ ನಾರಿಗೆ ಮಾತ್ರ ಹೇಳ್ಬೇಡ, ನಾವೆಲ್ಲರೂ ಜೀವಂತವಾಗಿ ಇದರಿಂದ ಎಸ್ಕೇಪ್ ಆಗೋಕ್ ಆಗಲ್ಲ ಅಂತ ಮೆಸೇಜ್ ಮಾಡ್ತಾಳೆ. ಅರ್ಥ ಬೇಕಿದ್ರೆ ನಾರಿ ಸಾಯ್ಲಿ, ನಾವು ಪ್ರಾಣ ಕಾಪಾಡ್ಕೊಳ್ಳೋದಕ್ಕೆ ದಾರಿ ಸಿಕ್ಕಿದೆ ಅಂತ ಸೇಯಾನೆ ಮೆಸೇಜ್ ಮಾಡ್ತಾಳೆ.
ಮಾಡ್ದಂಗಾಯ್ತು. ಕೋಪದಲ್ಲಿ ನಾರಿ ಸ್ಯಾಳ ಮನೆಗೆ ಬಂದು ಅವಳಿಗೆ ಹೇಗೆ ಟೈಮರ್ ಸ್ಟಾಪ್ ಮಾಡೋದು ಗೊತ್ತಾಯ್ತು ಅಂತ ಮನೆಯೆಲ್ಲ ಸರ್ಚ್ ಮಾಡ್ತಾಳೆ. ಏನು ಸಿಗದೆ ಇದ್ದಾಗ ಬೆಡ್ ಮೇಲೆ ಮಲ್ಗಿ ಹಾಜುನ್ ಮತ್ತೆ ಸ್ಯಾ ಇಬ್ರು ಸೇರ್ಕೊಂಡು ಸಮಸ್ಯೆಗೆ ಪರಿಹಾರ ಹುಡುಕಿದ್ದಾರೆ. ಆದ್ರೂ ನನಗೆ ಹೇಳಿಲ್ವಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾಗ ಇವಳನ್ನ ಪೊಸೆಸ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಅವಕಾಶ ಸಿಕ್ತು ಸಿವೋನ್ಗೆ. ಒಂದ್ ಕಡೆ ಚೋಯಿನ ಸಾವಿಗೆ ನಾನೇ ಕಾರಣ ಅಂತ ಗಿಲ್ಟ್ ಇತ್ತು, ಟೈಮರ್ ನ ಟೆನ್ಷನ್ ಜೊತೆಗೆ ಫ್ರೆಂಡ್ಸ್ ಕೂಡ ಬೆನ್ನಿಗೆ ಚೂರಿ ಆಗ್ತಿದಾರಲ್ಲ ಅಂತ ತುಂಬಾನೇ ಮನಸ್ಸಿಗೆ ಬೇಜಾರ್ ಮಾಡ್ಕೊಂಡಿದ್ದಾಳೆ. ಇವಳು ವೀಕ್ ಆಗ್ತಿರೋದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡ ಸಿವೋನ್ ಒಂದು ಕೆಂಪು ಹುಳದ ರೂಪದಲ್ಲಿ ಪ್ಯಾರಾಸೈಟ್ ನ ರೀತಿ ಇವಳ ಕಣ್ಣಿನ ಮುಖಾಂತರ ದೇಹ ಸೇರ್ತಾಳೆ ಮತ್ತೆ ಇವಳನ್ನ ಪೊಸೆಸ್ ಮಾಡ್ಕೊಂತಾಳೆ. ಈ ಸಮಯದಲ್ಲಿ ಇವಳಿಗೆ ಬಾಡಿನ ಮೂವ್ ಮಾಡೋಕೂ ಆಗಲ್ಲ. ನಂತರ ಇವಳಿಗೆ ಎಚ್ಚರಿಕೆ ಆದಾಗ ಎದ್ದು ಮನೆಯಿಂದ ಹೊರಡ್ತಾಳೆ. ಡೋರ್ ಹತ್ರ ಬಂದು ಡೋರ್ ಓಪನ್ ಮಾಡಿದ್ರೆ ಹೊರಗೆ ಕಿಮ್ ಇದ್ದಾನೆ. ತನ್ನ ಫೋನ್ ಹುಡ್ಕೊಂಡು ಕಿಮ್ ಬಂದಿರೋದು. ಕಿಮ್ ಒಳಗೆ ಬಂದು ಫೋನ್ ನ ಎಷ್ಟೇ ಹುಡುಕಿದ್ರು ಸಿಗಲ್ಲ, ಯಾಕಂದ್ರೆ ಅದು ನಾರಿ ಹತ್ರನೇ ಇದೆ. ಕಿಮ್ ಹೇಳ್ತಾನೆ, ಅವತ್ತು ನಾನು ನೋಡಿದ ಆ ಹುಡುಗಿಯ ಆತ್ಮ ನಮ್ ಸ್ಕೂಲ್ ನ ಹಳೆ ಯೂನಿಫಾರ್ಮ್ ಹಾಕೊಂಡಿದ್ಲು. ಯೂನಿಫಾರ್ಮ್ ಮೇಲೆ ಇದ್ದ ಲೋಗೋ ಕೂಡ ನಮ್ ಸ್ಕೂಲ್ದೇ ಆಗಿತ್ತು. ಅದಕ್ಕೆ ಸ್ಕೂಲ್ಗೆ ಹೋಗಿ ಹಳೆ ಮೆಡಿಕಲ್ ರೆಕಾರ್ಡ್ಸ್ ನ ಹುಡ್ಕಿದ್ರೆ ಆ ಹುಡುಗಿ ಯಾರು ಅಂತ ಗೊತ್ತಾಗುತ್ತೆ. ಸ್ಕೂಲಲ್ಲಿ ಏನಾದ್ರೂ ಆಗಿದ್ರೆ ಖಂಡಿತ ರೆಕಾರ್ಡ್ಸ್ ಇರುತ್ತೆ ಅಂತ ರಾತ್ರಿ ಯಾರಿಗೂ ಕಾಣ್ದಂಗೆ ಸ್ಕೂಲ್ಗೆ ಹೋಗೋಕೆ ಡಿಸೈಡ್ ಮಾಡ್ತಾನೆ. ತನ್ನ ಜೊತೆ ನಾರಿನ ಕೂಡ ಕರ್ಕೊಂಡು ಹೊರಡ್ತಾನೆ. ಇವರು ಬರೋಕ್ಕಿಂತ ಮುಂಚೆನೆ ನಾವು ಮೊದ್ಲೇ ನೋಡಿರೋ ಹಾಗೆ ಹಾಜುನ್ ಮತ್ತೆ ಸ್ಯಾ ಸ್ಕೂಲ್ ಒಳಗೆ ಹೋಗಿದ್ದಾರೆ. ಹೊರಗೆ ಬಾಂಗ್ವುಲ್ ವೇಟ್ ಮಾಡ್ತಾ ಇದ್ದಾನೆ. ಸ್ಯಾ ಮತ್ತೆ ಹಾಜುನ್ ಫೆನ್ಸ್ ಇಂದ ಒಳಗೆ ಹೋಗಿದ್ರಲ್ಲ, ಡೋರ್ ತರ ಫೆನ್ಸ್ ನ ಓಪನ್ ಮಾಡ್ಕೊಂಡು ಅದೇ ಜಾಗದಿಂದ ಕಿಮ್ ನಾರಿನ ಕರ್ಕೊಂಡ್ ಬರ್ತಾನೆ. ಈ ಜಾಗದ ಬಗ್ಗೆ ನಿನಗೆ ಹೇಗ್ ಗೊತ್ತು ಅಂತ ನಾರಿ ಕೇಳಿದಾಗ ನಮ್ಗೆ ಗೊತ್ತಾಗುತ್ತೆ, ಫೆನ್ಸ್ ನ ಕಟ್ ಮಾಡಿ ಡೋರ್ ತರ ಮಾಡಿರೋದು ಇವನೇ, ಸ್ಯಾ ಅಲ್ಲ. ಹಿಂದಿನ ಎಪಿಸೋಡ್ ಅಲ್ಲಿ ಸ್ಯಾ ನಾನೇ ಫೆನ್ಸ್ ನ ಕಟ್ ಮಾಡಿರೋದು ಅಂತ ಹಾಜುನ್ಗೆ ಸುಳ್ಳು ಹೇಳಿರ್ತಾಳೆ. ಸ್ಯಾ ಮತ್ತೆ ಕಿಮ್ ಡೇಟ್ ಮಾಡ್ತಿರೋದು ಯಾರಿಗೂ ಹೇಳಿಲ್ವಲ್ಲ, ಅದಕ್ಕೆ ಕಿಮ್ ಸ್ಯಾ ರಾತ್ರಿ ಹೊತ್ತು ಲಾಂಗ್ ಜಂಪ್ ಪ್ರಾಕ್ಟೀಸ್ ಮಾಡೋಕೆ ಬರ್ಲಿ ಅಂತ ಫೆನ್ಸ್ ಕಟ್ ಮಾಡಿದ್ದ. ಇವರಿಬ್ರು ನರ್ಸ್ ರೂಮ್ ಗೆ ಬಂದು ಹಳೆ ಮೆಡಿಕಲ್ ರೆಕಾರ್ಡ್ಸ್ ನ ಚೆಕ್ ಮಾಡಿದಾಗ ಸಿವೋನ್ ನ ಡೀಟೇಲ್ಸ್ ಕೂಡ ಸಿಗುತ್ತೆ. ಅವಳ ಮುಖದ ಮೇಲೆ ಬಲಭಾಗದಲ್ಲಿ ಕಟ್ ಆಗಿತ್ತು ಅನ್ನೋದು ಕೂಡ ಇದರಲ್ಲಿ ಇರೋದು ನೋಡಿ ಕಿಮ್ ಇವಳೆ ಅಲ್ವಾ ಆ ಹುಡುಗಿ, ನನಗೆ ಗೊತ್ತು ಆ ಹುಡುಗಿಯ ಆತ್ಮ ನಿನಿಗೂ ಕಾಣಿಸಿದಳೆ. ನೀನು ರೆಕಾರ್ಡ್ ಮಾಡಿರೋ ವಿಡಿಯೋನ ಪದೇ ಪದೇ ನೋಡಿದೀನಿ, ನನ್ನ ಬಿಟ್ಟು ಯಾರು ಇಲ್ದೇ ಇರೋ ಜಾಗದಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ಯಾ, ಅಲ್ಲೇ ಆ ಹುಡುಗಿಯ ಆತ್ಮ ಇದ್ದಿದ್ದು ಅಲ್ವಾ ಅಂತ ಕೇಳಿದಾಗ, ಓ ನನಗೆ ಅವಳು ಕಾಣಿಸಿದಳೆ ಅಂತ ನಿನಗೆ ಮೊದ್ಲೇ ಗೊತ್ತಾಗಿದ್ರು, ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ನಾಟಕ ಆಡಿ ನನ್ನನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ಯಾ ಅಲ್ವಾ, ನೀನು ಸ್ಯಾ ಹಾಜುನ್ ಎಲ್ಲ ಸೇರ್ಕೊಂಡು ಚೆನ್ನಾಗಿ ಆಟ ಆಡ್ತಿದ್ದೀರಾ ಅಂತ ಹೇಳ್ತಾಳೆ ನಾರಿ. ಇದಷ್ಟೇ ಅಲ್ಲ, ಕಿಮ್ಗೆ ತನ್ನ ಫೋನ್ ಕೂಡ ಇವಳ ಹತ್ರನೇ ಇದೆ ಅಂತ ಗೊತ್ತಾಗಿದೆ. ಯಾಕಂದ್ರೆ ತನ್ನ ಫೋನ್ ಪ್ರೊವೈಡರ್ ಹತ್ರ ಹೋಗಿ ಫೋನ್ ಕಳ್ತನಾಗಿದೆ ಅಂತ ಹೇಳಿ ಲಾಸ್ಟ್ ಲೊಕೇಶನ್ ಚೆಕ್ ಮಾಡಿಸಿದಾಗ ಸ್ಯಾ ಇರೋ ಅಪಾರ್ಟ್ಮೆಂಟ್ ದೇ ಲೊಕೇಶನ್ ತೋರಿಸಿರುತ್ತೆ. ಅದಾದ್ಮೇಲೆ ಫೋನ್ ಆಫ್ ಆಗಿರುತ್ತೆ. ಅರ್ಥ ಸ್ಯಾಳ ಪಾಸ್ವರ್ಡ್ ಗೊತ್ತಿರೋದು ಇವನಿಗೆ ಮತ್ತೆ ನಾರಿಗೆ ಮಾತ್ರ. ನಾರಿ ಕಳ್ಳಿ ತರ ಪದೇ ಪದೇ ಸ್ಯಾಳ ಮನೆಗೆ ಹೋಗ್ತಾ ಇರೋದ್ರಿಂದ ಇವಳೇ ಫೋನ್ ತಗೊಂಡಿದ್ದಾಳೆ ಅಂತ ಕಿಮ್ಗೆ ಗೊತ್ತಾಗಿದೆ. ಗಾಬರಿ ಆದ ನಾರಿ ಕತ್ರಿ ಎತ್ಕೊಂಡು ಕಿಮ್ಗೆ ಹೆದರಿಸ್ತಾ, ನನಗೆ ಹೆದರಿಸೋಕೆ ಅಂತಾನೆ ಯಾರು ಸ್ಕೂಲಲ್ಲಿ ಇಲ್ದೇ ಇರೋಂತ ಸಂದರ್ಭದಲ್ಲಿ ಇಲ್ಲಿಗೆ ಕರ್ಕೊಂಡ್ ಬಂದಿದ್ಯಾ ಅಲ್ವಾ, ನೀವೆಲ್ಲ ಸೇರ್ಕೊಂಡು ಏನ್ ಮಾಡ್ತಿದ್ದೀರಾ ಅಂತ ನನಗೆ ಸರಿಯಾಗಿ ಗೊತ್ತು. ನೀನು ಸ್ಯಾ ತುಂಬಾನೇ ಒಳ್ಳೆಯವಳು ಅನ್ಕೊಂಡಿದ್ದೆ ಅಲ್ವಾ, ನೋಡು ನಿನ್ ಫೋನ್ಗೆ ಯಾವ ರೀತಿ ಮೆಸೇಜ್ ಕಳ್ಸಿದ್ದಾಳೆ, ಟೈಮರ್ ನ ಸ್ಟಾಪ್ ಮಾಡೋಕೆ ದಾರಿ ಸಿಕ್ಕಿದ್ಯಂತೆ, ಆದ್ರೆ ನೀನು ನನಗ್ ಹೇಳ್ಬಾರ್ದಂತೆ. ನೀನು ಮತ್ತೆ ಸ್ಯಾ ಬಚಾವಾಗಿ ನನ್ನನ್ನ ಬಲಿ ಕೊಡೋಕೆ ನೋಡ್ತಿದ್ದೀರಾ ಅಲ್ವಾ ಅಂದಾಗ, ನಿನ್ ತಲೆ ಕೆಟ್ಟಿದ್ಯಾ, ನಾನೇ ಫೋನ್ ಪ್ರೊವೈಡರ್ ಇಂದ ಫೋನ್ ನಂಬರ್ ನ ಕ್ಯಾನ್ಸಲ್ ಮಾಡಿಸಿ ಎಲ್ಲ ಅಕೌಂಟ್ ಇಂದ ಲಾಗ್ ಔಟ್ ಮಾಡಿಸಿದೀನಿ. ನಿನ್ ಕೈಯಲ್ಲಿ ಇರೋದು ಕೇವಲ ಡೆಡ್ ಆಗಿರೋ ಫೋನ್ ಅಷ್ಟೇ, ಅದಕ್ಕೆ ಯಾರು ಕಾಂಟ್ಯಾಕ್ಟ್ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಕಿಮ್ ಹೇಳಿದಾಗ ನಾರಿ ಫೋನ್ ನ ಚೆಕ್ ಮಾಡ್ತಾಳೆ. ಫೋನ್ ಆನೇ ಆಗ್ತಿಲ್ಲ. ಇದೇ ಸಮಯಕ್ಕೆ ಮತ್ತೆ ಆ ಕೆಂಪು ಹುಳು ಇವಳ ಕಣ್ಣಿನ ಮುಖಾಂತರ ದೇಹ ಸೇರ್ತು. ಇವಳು ಸಿವೋನ್ಗೆ ಪೊಸೆಸ್ಡ್ ಆದ್ಲು. ಕೈಯಲ್ಲಿ ಇದ್ದ ಕತ್ತರಿಯನ್ನ ಕಿಮ್ನ ಭುಜಕ್ಕೆ ಚುಚ್ಚಿ ನಾನೇ ಚಾಯ್ಸ್ ಆಯ್ಲಿ ಅಂತ ವಿಶ್ ಮಾಡಿದ್ದು ಅನ್ನೋ ಸತ್ಯವನ್ನ ಹೇಳಿ ಎಸ್ಕೇಪ್ ಆಗ್ತಾಳೆ. ಇವನು ಹಿಂದೆನೆ ಓಡ್ ಬಂದ, ಆದರೆ ಒಂದು ಗ್ಲಾಸ್ ಡೋರ್ ನ ನಾರಿ ತೆಕ್ಕೊಂಡು ಹೋಗ್ತಿದ್ದಂಗೆ ಅದು ಲಾಕ್ ಆಯ್ತು. ಇವನ ಕೈಯಲ್ಲಿ ತೆಗಿಯೋಕೆ ಆಗಲ್ಲ. ಈಗ ಸಿವೋನ್ ನ ಆತ್ಮ ಇಲ್ಲಿಗೆ ಬರುತ್ತೆ. ಸ್ಯಾನ ಹೇಡ್ಸಲ್ ಕಾಪಾಡಿರೋದ್ರಿಂದ ಲಿಸ್ಟ್ ಅಲ್ಲಿ ನೆಕ್ಸ್ಟ್ ಇವನೇ ಇರೋದಲ್ವಾ, ಇವನಾದ್ಮೇಲೆ ನಾರಿ. ಅದಕ್ಕೆ ಕಿಮ್ನ ಕೊಲ್ಲೋದಕ್ಕೆ ಬಂದಿದ್ದಾಳೆ ಸಿವೋನ್. ಕಿಮ್ನ ಮೇಲೆತ್ತಿ ಇವನ ಬೆರಳಲ್ಲಿ ಇರೋ ಉಗುರಿಂದಾನೆ ತನ್ನ ಕತ್ತನ್ನ ಕುಯ್ಕೊಂಡು ಸಾಯೋ ಹಾಗೆ ಮಾಡ್ತಿದ್ದಾಳೆ. ಆದ್ರೆ ಹೇಗೋ ಸರಿಯಾದ ಸಮಯಕ್ಕೆ ಹೊರಗೆ ಕಾರಲ್ಲಿ ಕೂತಿದ್ದ ಬಾಂಗ್ವುಲ್ ಯಾವ್ದಾದ್ರು ಆತ್ಮ ಬಂದ್ರೆ ಅಂತ ಮೊದ್ಲೇ ಕೈಯಲ್ಲಿ ಯುಂಡೋ ಕಾಂಪಾಸ್ ನ ಇಟ್ಕೊಂಡು ಕೂತಿದ್ದ. ಈ ಕಾಂಪಾಸ್ ನ ನಿಡಲ್ ಒಂದೇ ಸಮ ತಿರ್ಗೋಕೆ ಶುರು ಮಾಡುತ್ತೆ. ಹಾಗಾಗಿ ಒಳಗೆ ದೆವ್ವ ಬಂದಿದೆ ಅಂತ ಗೊತ್ತಾಯ್ತು. ತಕ್ಷಣ ಸ್ಕೂಲ್ ಒಳಗೆ ಬರ್ತಾನೆ ಮತ್ತೆ ಕಿಮ್ನ ನೋಡಿ ಗ್ಲಾಸ್ ಡೋರ್ ನ ಹೊಡೆದಾಕೊಂಡ್ ಬಂದು ಅವನನ್ನ ಕಾಪಾಡ್ತಾನೆ. ಕೋಪದಲ್ಲಿ ಸಿವೋನ್ ಹೊಡೆದೋಗಿರೋ ಗ್ಲಾಸ್ ಇಂದನೇ ದಾಳಿ ಮಾಡಿದಾಗ ಗ್ಲಾಸ್ ಪೀಸ್ ಬಾಂಗ್ವುಲ್ ನ ಕಣ್ಣಿನ ಮೇಲೆ ಚುಚ್ಕೊಂತು. ಇವನಿಗೂ ಈಗ ಸಿವೋನ್ ಕಾಣಿಸ್ಕೊಂತಾಳೆ. ಸೊ ಈಗ ಸ್ನೇಹಿತರೆ, ಕೊನೆಗೂ ಸಿವೋನ್ ಮತ್ತೆ ಹೇರುಂಗ್ ನ ಕತೆ ಏನು, ಹೇಗೆ ಈ ಶಾಪ ಎಲ್ಲ ಶುರು ಆಯ್ತು ಅಂತ ಫ್ಲಾಶ್ ಬ್ಯಾಕ್ ಸ್ಟೋರಿಯಲ್ಲಿ ನೋಡ್ತೀವಿ. ಸೊ ಈಗ ಸ್ನೇಹಿತರೆ, ಕೊನೆಗೂ ಸಿವೋನ್ ಮತ್ತೆ ಹೇರುಂಗ್ ನ ಕತೆ ಏನು, ಹೇಗೆ ಈ ಶಾಪ ಎಲ್ಲ ಶುರು ಆಯ್ತು ಅಂತ ಫ್ಲಾಶ್ ಬ್ಯಾಕ್ ಸ್ಟೋರಿಯಲ್ಲಿ ನೋಡ್ತೀವಿ. 3 ವರ್ಷದ ಹಿಂದೆ ಸಿವೋನ್ ಮತ್ತೆ ಹೇರುಂಗ್ ಇಬ್ರು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಸಿವೋನ್ ಅವರಮ್ಮ ಶಮನ್ ಆಗಿದ್ದಾರೆ ಅನ್ನೋ ವಿಷಯ ಇವಳಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಸಿವೋನ್ ಮನೆ ಬಿಟ್ಟು ಬಂದು ಒಂದು ಹಳೆ ಫ್ಯಾಕ್ಟರಿಯಲ್ಲಿ ಯಾರು ಇಲ್ಲ ಅಂತ ಇಲ್ಲೇ ವಾಸವಾಗಿದ್ದಾಳೆ. ಇವಳಿರೋ ರೂಮ್ ನ ಕಿಟಕಿನೇ ರೈನ್ಬೋ ಕಿಟಕಿ. ಸ್ನೇಹಿತರೆ, ಸಿವೋನ್ ಮನೆಯನ್ನ ಯಾಕೆ ಬಿಟ್ಟು ಬಂದಿದ್ದಾಳೆ ಅಂದ್ರೆ, ಹಾಜುನ್ಗೆ ಹೇಗೆ ತನ್ನ ಅಕ್ಕ ಹೇಡ್ಸಲ್ ಶಮನ್ ಆಗಿರೋದು ಇಷ್ಟ ಇರ್ಲಿಲ್ವೋ, ಅದೇ ರೀತಿ ಇವಳಿಗೂ ಕೂಡ ತನ್ನ ತಾಯಿ ಶಮನ್ ಆಗಿರೋದು ಇಷ್ಟ
ಇಲ್ಲ. ಮನೆ ಬಿಟ್ಟು ಬರೋಕೆ ಅದೊಂದೇ ಕಾರಣ ಅಲ್ಲ, ಶಮನ್ ಆಗಿರೋದ್ರ ಜೊತೆಗೆ ಇವರಮ್ಮ ತುಂಬಾನೇ ಕುಡಿತಾ ಇರ್ತಾರೆ. ಶಿವನ್ನ ತಂದೆಯ ಸಾವಿಗೂ ಕೂಡ ತನ್ನ ತಾಯಿನೇ ಕಾರಣ ಅಂತ ಅನ್ಕೊಂಡಿದ್ದಾಳೆ. ಹಾಗಾಗಿ ಯಾರಿಗಾದ್ರೂ ತನ್ನ ತಾಯಿ ಇಂಥವ್ರು ಅಂತ ಗೊತ್ತಾದ್ರೆ ಸರಿ ಹೋಗಲ್ಲ ಅಂತ ಯಾರಿಗೂ ತನ್ನ ತಾಯಿ ಶಮನ್ ಅನ್ನೋ ವಿಷಯನೇ ಹೇಳಿಲ್ಲ. ಶಿವನ್ ಮತ್ತೆ ಹೇರುಂಗ್ ಇಬ್ರು ಈಗ ಸೇಯಾ ಮತ್ತೆ ಅವಳ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇರೋ ಹೈಸ್ಕೂಲ್ಗೆನೆ ಇವರು ಕೂಡ ಹೋಗ್ತಾ ಇರ್ತಾರೆ. ಶಿವನ್ ಕೋಡಿಂಗ್ ಕ್ಲಬ್ಗೆ ಸೇರ್ಕೊಂಡಿರೋದ್ರಿಂದ ಅಲ್ಲಿ ಹೊಸ ಫ್ರೆಂಡ್ಸ್ ನ ಮಾಡ್ಕೊಂಡಿದ್ದಾಳೆ. ಗೀಟೆ, ಹೀಜಿನ್ ಮತ್ತೆ ಡಾಂಗ್ಜೆ ಅಂತ ಫ್ರೆಂಡ್ಸ್ ನ ಹೆಸರು. ಹೀಜಿನ್ ಮತ್ತೆ ಡಾಂಗ್ಜೆ ಬೇರೆ ಯಾರೋ ಅಲ್ಲ ಸ್ನೇಹಿತರೆ, ಪ್ರೆಸೆಂಟ್ ಅಲ್ಲಿ ನಾರಿಯಾ ಫ್ರೆಂಡ್ಸ್ ಕೂಡ ಆಗಿದ್ದಾರೆ. ಅದಕ್ಕೆ ಇಬ್ರಿಗೂ ಸಿವೋನ್ ಹೇರುಂಗ್ ಬಗ್ಗೆ ಮತ್ತೆ ಗಿರಿಗೋ ಆಪ್ ಬಗ್ಗೆ ಕೂಡ ಗೊತ್ತಿರೋದು. ಸಿವೋನ್ ಇವರ ಜೊತೆ ಸೇರ್ದಾಗ್ಲಿಂದ ಹೇರುಂಗ್ ಜೊತೆ ಸಮಯ ಕಳೆಯೋದು ಕಡಿಮೆ ಮಾಡಿರ್ತಾಳೆ. ಹೇರುಂಗ್ ನ ಇಗ್ನೋರ್ ಮಾಡ್ತಿರ್ತಾಳೆ. ಅಷ್ಟೇ ಯಾಕೆ ಕೋಡಿಂಗ್ ಕ್ಲಬ್ಗೆ ನಾನು ಸೇರ್ಕೊಂತೀನಿ ಅಂದ್ರು ಬೇಡ ಅಂತಿರ್ತಾಳೆ ಸಿವೋನ್. ಕಾರಣ ಎಲ್ಲಿ ಇವಳು ತನ್ನ ತಾಯಿ ಶಮನ್ ಅನ್ನೋದು ಯಾರಿಗಾದ್ರೂ ಹೇಳಿದ್ರೆ ಇಡೀ ಸ್ಕೂಲ್ಗೆ ವಿಷಯ ಸ್ಪ್ರೆಡ್ ಮಾಡ್ತಾರೆ, ಮಾನ ಮರ್ಯಾದೆ ಹೋಗುತ್ತೆ ಅಂತ. ಹೀಗೆ ನಡಿಬೇಕಾದ್ರೆ ಒಂದಿನ ಸಿವೋನ್ ಕಾಲ್ ರಿಸೀವ್ ಮಾಡ್ತಿಲ್ಲ, ಮೆಸೇಜ್ಗೆ ರಿಪ್ಲೈ ಮಾಡ್ತಿಲ್ಲ ಅಂತ ಹೇರುಂಗ್ ಅವಳನ್ನ ಹುಡ್ಕೊಂಡು ಅವಳ ಅಮ್ಮ ಶಮನ್ ನ ಮನೆಗೆ ಬಂದಿರ್ತಾಳೆ. ಶಮನ್ ಇವಳನ್ನ ತಮ್ಮ ಮನೆ ಒಳಗೆ ಕರ್ಕೊಂಡ್ ಬಂದು ಇವಳ ಕಣ್ಣು ಕೆಂಪುಗಾಗಿರೋದು ನೋಡಿ ತಮ್ಮ ಪೂಜಾ ಸ್ಥಳಕ್ಕೆ ಹೋಗ್ತಾರೆ ಕೆಲವೊಂದು ವಸ್ತುಗಳನ್ನ ತಗೊಂಡ್ ಬರೋಕೆ. ಹೇರುಂಗ್ ತನಿಗೆ ಕಣ್ಣಿನ ಇನ್ಫೆಕ್ಷನ್ ಆಗಿದೆ ಅಂತ ಅನ್ಕೊಂಡಿದ್ಲು. ಆದ್ರೆ ಶಮನ್ ಹೇಳ್ತಿರೋದೇನಂದ್ರೆ ಯಾರೋ ಬೇಕು ಅಂತಾನೆ ಮಂತ್ರಿಸಿರೋ ಸಣ್ಣ ಶಾರ್ಪ್ ಆಗಿರೋ ವಸ್ತು ಇವಳ ಕಣ್ಣಿಗೆ ಸೇರೋ ಹಾಗೆ ಮಾಡಿದರೆ ಇವಳ ಕಣ್ಣಿಗೆ ಧೂಳು ಬಿದ್ದಂಗ ಆಗಿರುತ್ತೆ ಅಷ್ಟೇ. ಶಮನ್ ಒಂದು ಸಣ್ಣ ಆಚರಣೆ ಮಾಡಿ ಕ್ಷಣದಲ್ಲೇ ಕೆಂಪಾಗಿದ್ದ ಕಣ್ಣು ಸರಿ ಹೋಗೋ ಹಾಗೆ ಮಾಡ್ತಾರೆ. ಇದೆಂತ ಚಮತ್ಕಾರ ಅಂತ ಶಾಕ್ ಆಗೋಗ್ತಾಳೆ ಹೇರುಂಗ್. ಶಮನ್ಗೆ ಡಾಕ್ಟರ್ಸ್ ಮೇಲೆ ನಂಬಿಕೆ ಇಲ್ಲ, ಓದ್ಬಿಟ್ಟು ಯಾರ್ ಬೇಕಾದ್ರೂ ಡಾಕ್ಟರ್ ಆಗ್ತಾರೆ. ಆದ್ರೆ ಇವರು ಮಾಡೋ ಕೆಲಸ ಹುಡ್ದಾಗ್ಲಿಂದಾನೇ ಬಂದಿರೋ ಟ್ಯಾಲೆಂಟ್ ಆಗಿದೆ ಅನ್ನೋದು ಇವರ ಅಭಿಪ್ರಾಯ. ಈಗ ಮನೆ ಬಿಟ್ಟು ಹೋದವಳು ನಿನ್ಗೋಸ್ಕರ ಕಾಯ್ತಾ ಇರ್ತಾಳೆ, ಹೋಗುವವಳು ಇಲ್ಲಿಗೆ ಬಂದಿಲ್ಲ ಅಂತ ಶಮನ್ ಸಿವೋನ್ ಬಗ್ಗೆ ಹೇಳಿ ಇವಳನ್ನ ಕಳಿಸ್ತಾರೆ. ಮತ್ತೆ ಇವರು ಕುಡಿಯೋದು ಮುಂದುವರಿಸ್ತಾರೆ. ಈಗ ನಿಮಗೆ ಗೊತ್ತಾಗಿರ್ಬೋದು ಸ್ನೇಹಿತರೆ, ಕಿಮ್ ಪೊಸೆಸ್ಡ್ ಆದಾಗ ಕಿಮ್ ಕಣ್ಣನ್ನ ಯಾಕೆ ಉಜ್ಜಿದ್ದ, ಆ ಕೆಂಪು ಪ್ಯಾರಾಸೈಟ್ ನಾರಿಯ ಕಣ್ಣಿನ ಒಳಗೆ ಯಾಕೆ ಹೋಯ್ತು, ಬಾಂಗ್ವುಲ್ಗೆ ಕಣ್ಣಿಗೆನೆ ಯಾಕೆ ಏಟಾಯ್ತು ಅಂದ್ರೆ ಹೇರುಂಗೆ ಒಂದು ಕಣ್ಣಲ್ಲಿ ಪ್ರಾಬ್ಲಮ್ ಇರುತ್ತೆ. ಆದ್ರೆ ಸಿವೋನ್ ಅಲ್ವಾ ಎಲ್ಲರನ್ನ ಕೊಲ್ತಾ ಇರೋದು ಅಂತ ಕನ್ಫ್ಯೂಸ್ ಆಗ್ಬೇಡಿ ಸ್ನೇಹಿತರೆ. ಈ ಶಾಪದಲ್ಲಿ ಹೇರುಂಗ್ ನ ಕೈವಾಡ ಕೂಡ ಇದೆ, ಅದನ್ನ ಮುಂದೆ ನೋಡ್ತೀವಿ. ಮತ್ತೆ ಸಿವೋನ್ ನ ಕೋಡಿಂಗ್ ಕ್ಲಬ್ ಫ್ರೆಂಡ್ಸ್ ಅಲ್ಲಿ ಗೀಟೆ ಅನ್ನೋ ಹುಡುಗ ಇದ್ದಾನಲ್ಲ, ಅವನ ಮೇಲೆ ಹೇರುಂಗ್ಗೆ ಕ್ರಶ್ ಆಗಿದೆ. ಈ ವಿಷಯ ಇವಳು ಕೂಡ ಯಾರಿಗೂ ಹೇಳಿಲ್ಲ, ಸಿವೋನ್ಗೆ ಮಾತ್ರ ಹೇಳಿರೋದು. ನೀನು ನಮ್ಮಮ್ಮ ಶಮನ್ ಆಗಿರೋ ವಿಷಯ ಯಾರಿಗೂ ಹೇಳಿಲ್ಲ ಅಂದ್ರೆ ನಾನು ಕೂಡ ನೀನು ಗೀಟೆನ ಇಷ್ಟಪಡ್ತಿದ್ಯಾ ಅಂತ ಯಾರಿಗೂ ಹೇಳಲ್ಲ ಅಂತಿರ್ತಾಳೆ ಸಿವೋನ್. ಇಬ್ರು ಸ್ಕೂಲ್ಗೆ ಹೊರಟಾಗ ಬಸ್ ಸ್ಟಾಪ್ ಅಲ್ಲಿ ಬಸ್ಗೆ ವೇಟ್ ಮಾಡ್ಬೇಕಾದ್ರೆ ಸಿವೋನ್ಗೆ ತನ್ನ ತಾಯಿ ಮನೆಯಲ್ಲಿ ಹಚ್ಚಿಡೋ ಅಗರಬತ್ತಿಯ ವಾಸನೆ ಬರ್ತಾ ಇದೆ. ವಾಸನೆ ಬರ್ತಿರೋದು ಹೇರುಂಗ್ ನ ಬಟ್ಟೆಯಿಂದ. ಇವಳು ತನ್ನ ತಾಯಿಯ ಮನೆಗೆ ಹೋಗಿ ಬಂದಿದ್ದಾಳೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ತುಂಬಾನೇ ಕೋಪ ಮಾಡ್ಕೊಂತಾಳೆ. ನಾನು ಮತ್ತೆ ಅಲ್ಲಿಗೆ ಹೋಗಲ್ಲ, ನೀನು ಅಲ್ಲಿ ಇರ್ತೀಯ ಅಂತ ಹೋಗಿದ್ದೆ ಅಂತ ಹೇರುಂಗ್ ಕ್ಷಮೆ ಕೇಳಿ ಇವಳಿಗೆ ಸಮಾಧಾನ ಮಾಡ್ತಾಳೆ. ಇವತ್ತು ಸ್ಕೂಲ್ ಮುಗ್ದಾದ್ಮೇಲೆ ಹೀಜಿನ್ ಸಿವೋನ್ ನ ಕೋಡಿಂಗ್ ಕ್ಲಬ್ ಗೆ ಕರ್ಕೊಂಡು ಹೋಗ್ತಾಳೆ. ನೀನು ಬರೋವರೆಗೂ ನಾನು ವೇಟ್ ಮಾಡ್ತೀನಿ ಅಂತ ಹೇರುಂಗ್ ಹೇಳಿದ್ರು ಸಿವೋನ್ ಕೇಳಲ್ಲ, ನೀನು ಹೋಗು ನಾಳೆ ಸಿಗ್ತೀನಿ ಅಂತ ಕಳಿಸ್ತಾಳೆ. ಕೋಡಿಂಗ್ ಕಾಂಪಿಟೇಷನ್ ಗೆ ಅಂತ ಸಿವೋನ್ ಮತ್ತೆ ಅವಳ ಫ್ರೆಂಡ್ಸ್ ಒಂದು ಆಪ್ ನ ಮಾಡ್ತಾ ಇದ್ದಾರೆ. ಯಾವ ತರ ಆಪ್ ಮಾಡ್ಬೇಕು ಅಂತ ಡಿಸ್ಕಷನ್ ನಡಿಬೇಕಾದ್ರೆ ಹೇರುಂಗ್ ನ ವಿಷಯ ಬರುತ್ತೆ. ಹಿಂದಿನ ವಿಡಿಯೋಲ್ಲೇ ನೋಡಿರೋ ಹಾಗೆ ಚೋಯ್ ನ ಡಿಸ್ಕಾರ್ಡ್ ಫ್ರೆಂಡ್ ಶಮನ್ ನ ಮಗಳು ಹೇರುಂಗ್ ಅಂತ ಹೇಳಿದ್ದ. ಮಿಡಲ್ ಸ್ಕೂಲ್ ಅಲ್ಲಿ ಇದ್ದ ಎಲ್ಲಾ ಸ್ಟೂಡೆಂಟ್ಸ್ಗೂ ಗೊತ್ತು ಅಂದಿರ್ತಾನೆ. ಅದೇ ಮಿಡಲ್ ಸ್ಕೂಲ್ ಅಲ್ಲಿ ಹೇರುಂಗ್ ಮೊದ್ಲು ಇದ್ದಾಗ ಇವರ ಅಮ್ಮ ಶಮನ್ ಅಂತ ರೂಮರ್ ಹಬ್ಬಿರುತ್ತೆ. ಅದೇ ಮಿಡಲ್ ಸ್ಕೂಲ್ ಅಲ್ಲಿ ಈಗ ಡಾಂಗ್ಜೆನ ಕಸಿನ್ ಒಬ್ಬ ಓದ್ತಿರ್ತಾನೆ. ಅವನು ಡಾಂಗ್ಜೆಗೆ ಹೇರುಂಗ್ ಅವರ ಅಮ್ಮ ಶಮನ್ ಅಂತ ಹೇಳಿದ್ದಾನೆ. ಹಾಗಾಗಿ ಡಾಂಗ್ಜೆ ಹೇರುಂಗ್ ಅವರ ಅಮ್ಮ ನಾರ್ಮಲ್ ಶಮನ್ ಅಲ್ಲ, ವಾಮಾಚಾರ ಎಲ್ಲ ಮಾಡ್ತಾರೆ, ಸ್ವಂತ ಗಂಡನನ್ನೇ ಅವರು ಕೊಂದಿದ್ದಾರೆ ಅಂತೆಲ್ಲ ಹೇಳ್ತಿರೋದು ಕೇಳಿಸ್ಕೊಂಡ ಸಿವೋನ್ಗೆ ಕೋಪ ಬರ್ತಿದೆ. ಇವಳಿಗೆ ಗೊತ್ತಲ್ಲ ಆ ಶಮನ್ ನ ಮಗಳು ಹೇರುಂಗ್ ಅಲ್ಲ ಇವಳೆ ಅಂತ. ಶಮನಿಸಂ ಮತ್ತೆ ಜ್ಯೋತಿಷ್ಯದ ಬಗ್ಗೆ ಮಾತಾಡ್ತಾ ಡಾಂಗ್ಜೆಗೆ ಜನರ ಆಸೆ ಈಡೇರಿಸೋ ಅಂತ ಆಪ್ ಮಾಡೋ ಐಡಿಯಾ ಬರುತ್ತೆ. ಡೇಟ್ ಆಫ್ ಬರ್ತ್ ಮತ್ತೆ ಹೆಸರಿನ ಸಹಾಯದಿಂದ ಆಸೆ ಈಡೇರುತ್ತಾ ಇಲ್ವಾ ಅಂತ ಹೇಳೋ ರೀತಿ ಒಂದು ಆಪ್ ನ ಮಾಡ್ಬೋದು ಅಂತ ಹೇಳಿದಾಗ ಬರೀ ಶಮನಿಸಂ ಬಗ್ಗೆನೆ ಮಾತಾಡ್ತಿರಲ್ಲ ಅಂತ ಕೋಪ ಮಾಡ್ಕೊಂಡು ಇಲ್ಲಿಂದ ಎದ್ದು ಹೋಗ್ತಾಳೆ ಸಿವೋನ್. ಅದೇ ಮನೆಗೆ ಹೋಗ್ತಿದ್ದ ಹೇರುಂಗ್ ದಾರಿಯಲ್ಲಿ ಎಣ್ಣೆ ಬಾಟಲ್ ತಗೊಂಡ್ ಹೋಗ್ತಾ ಇರೋ ಸಿವೋನ್ ಅವ್ರ ಅಮ್ಮ ಶಮನ್ ನ ನೋಡಿ ಇಲ್ಲೇ ಬಚ್ಚಿಡ್ಕೊಂತಾಳೆ. ಆದ್ರೆ ಶಮನ್ಗೆ ಇವಳು ಇಲ್ಲೇ ಇದ್ದಾಳೆ ಅಂತ ಗೊತ್ತಾಯ್ತು. ಇವರು ಕುಡಿತಾರೆ ಅನ್ನೋದು ಬಿಟ್ರೆ ತುಂಬಾನೇ ಪವರ್ಫುಲ್ ಶಮನ್ ಆಗಿದ್ದಾರೆ ಸ್ನೇಹಿತರೆ. ಹೇಡ್ಜಲ್ ಒಳ್ಳೆ ಶಕ್ತಿಯಿಂದ ಅಂದ್ರೆ ಆ ಬಿಳಿ ಹಾವಿನ ರೂಪದಲ್ಲಿ ಇರೋ ಶಕ್ತಿಯಿಂದ ಸಹಾಯ ಪಡ್ಕೊಂಡ್ರೆ ಇವರು ಭಯಾನಕ ದುಷ್ಟ ಶಕ್ತಿಗಳಿಂದ ಶಕ್ತಿ ಪಡ್ಕೊಂತಾ ಇದ್ದಾರೆ, ಮಾಟಗಾತಿಯ ತರ. ಸೊ ಶಮನ್ ಹೇರುಂಗೆ ನೀನು ಊಟ ಮಾಡಿಲ್ಲ ಅಲ್ವಾ, ನಮ್ಮನೆಗೆ ನಡಿ ಊಟ ಮಾಡೋಂತೆ, ನನಗೂ ಗೊತ್ತು ನನ್ನ ಮನೆಯಲ್ಲಿ ಇರೋ ಎನರ್ಜಿ ನಿನ್ನ ಜೊತೆ ಮಾತಾಡ್ತಾ ಇದೆ ಅಂತ. ಬಾ ಪರವಾಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ಹೇರುಂಗ್ ಕೇಳಲ್ಲ, ತನ್ ಪಾಡಿಗೆ ತಾನು ಹೋಗ್ತಾಳೆ. ಶಮನ್ ನಶೆಯಲ್ಲಿ ಮೆಟ್ಟಿಲು ಹತ್ಕೊಂಡು ಹೋಗ್ಬೇಕಾದ್ರೆ ಕಾಲೆಡವಿ ಬಿದ್ರು. ಅದಕ್ಕೆ ಹೇರುಂಗ್ ಸಹಾಯ ಮಾಡೋಕೆ ಮತ್ತೆ ವಾಪಸ್ ಬರ್ತಾಳೆ. ಶಮನ್ನ ಮನೆಗೆ ಕರ್ಕೊಂಡ್ ಬಂದಾಗ ಇವರು ನಾನೇ ಪರ್ಮಿಷನ್ ಕೊಡ್ತೀನಿ, ನನ್ನ ಪೂಜಾ ಸ್ಥಳಕ್ಕೆ ಹೋಗು, ಶಮನಿಸಂ ಬಗ್ಗೆ ತಿಳ್ಕೊಳ್ಳೋಕೆ ನಿನಗೆ ಇಂಟ್ರೆಸ್ಟ್ ಇದೆ ಅಲ್ವಾ, ಈ ಮನೆಯ ಎನರ್ಜಿ ನಿನ್ನ ಕೂಗಿ ಕರೀತಾ ಇದೆ, ಹೋಗು ಅಂತ ಬಲವಂತ ಮಾಡಿ ಕಳಿಸ್ತಾರೆ.
ಇವಳು ಪೂಜಾ ಸ್ಥಳಕ್ಕೆ ಬಂದಾಗ ಇಲ್ಲಿರೋ ವಸ್ತುಗಳನ್ನ ನೋಡಿ ಭಯನೇ ಆಗಲ್ಲ. ಕ್ಯೂರಿಯಾಸಿಟಿಯಿಂದ ಎಲ್ಲವನ್ನ ನೋಡ್ತಾ ಇದ್ದಾಳೆ. ಇವಳ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಈ ಜಾಗ ಇವಳಿಗೆ ತುಂಬಾನೇ ಇಷ್ಟ ಆಗ್ತಿದೆ. ಇಲ್ಲಿರೋ ಗೊಂಬೆಗಳಲ್ಲಿ ನಿನಗೆ ಇಷ್ಟವಾಗಿರೋ ಒಂದು ಗೊಂಬೆಯನ್ನ ಸೆಲೆಕ್ಟ್ ಮಾಡು, ಅದನ್ನ ನಿನಗೆ ಗಿಫ್ಟ್ ಆಗಿ ಕೊಡ್ತೀನಿ ಅಂತ ಶಮನ್ ಹೇಳಿದಾಗ ಇರೋ ತನಕ ಇದ್ದು ಡ್ಯೂಯಲ್ಮಿ ಗೊಂಬೆಯನ್ನ ಸೆಲೆಕ್ಟ್ ಮಾಡ್ತಾಳೆ. ಹಿಂದಿನ ವಿಡಿಯೋಲ್ಲಿ ನೋಡಿದೀವಿ, ಇದನ್ನ ವಶೀಕರಣಕ್ಕೆ ಬಳಸ್ತಾರೆ. ಈ ಗೊಂಬೆಯಿಂದ ಹೇರುಂಗ್ ಯಾರನ್ನ ಬೇಕಾದ್ರೂ ಕಂಟ್ರೋಲ್ ಮಾಡಬಹುದು. ಹೇಗೆ ಅಂತ ಶಮನ್ ಹೇಳ್ಕೊಡ್ತಾರೆ. ಯಾರನ್ನ ನೀನು ಕಂಟ್ರೋಲ್ ಮಾಡ್ಬೇಕೋ ಅವರ ಕೂದಲು ಅಥವಾ ಉಗುರನ್ನ ತಗೊಂಡು ಈ ಗೊಂಬೆಗೆ ಸಿಲ್ಕ್ ದಾರದಿಂದ ಕಟ್ಟಬೇಕು. ಆಮೇಲೆ ಅವರ ಡೇಟ್ ಆಫ್ ಬರ್ತ್ ಮತ್ತೆ ಹೆಸರನ್ನ ಬರ್ದಿಟ್ಟು ಗೊಂಬೆ ಮೇಲೆ ಕಣ್ಣು, ಮೂಗು, ಬಾಯಿ ಎಲ್ಲ ಬಿಡಿಸಿ ಫ್ರೆಶ್ ಆಗಿರೋ ರಕ್ತ, ಬಿಸಿ ರಕ್ತ ಇದರ ಮೇಲೆ ಹಾಕಿದ್ರೆ ನಿನಗೆ ಬೇಕಾದನ್ನ ಅವರ ಕೈಯಲ್ಲಿ ಮಾಡಿಸಬಹುದು ಅಂತ ಹೇಳ್ಬೇಕಾದ್ರೆ ಇವತ್ತೇ ಸಿವನ್ ತನ್ನ ತಾಯಿಯ ಮನೆಗೆ ಅಂದ್ರೆ ಇಲ್ಲಿಗೆನೆ ಬಂದ್ಬಿಡ್ತಾಳೆ. ವಶೀಕರಣ ಮಾಡೋದನ್ನ ಹೇರುಂಗ್ ಹೇಳಿಸ್ಕೊಂತ ಇರೋದನ್ನ ಕೇಳಿಸ್ಕೊಂಡ ಸಿವೋನ್ಗೆ ತುಂಬಾನೇ ಕೋಪ ಬಂತು. ಇವಳು ಮನೆಗೆ ಬಂದಿರೋದು ಶಮನ್ಗೆ ತಮ್ಮ ಶಕ್ತಿಯಿಂದನೇ ಗೊತ್ತಾಗುತ್ತೆ. ಡೈರೆಕ್ಟ್ ಆಗಿ ಬರೋದ್ ಬಿಟ್ಟು ಕಳ್ಳಿ ತರ ಯಾಕೆ ಮನೆಗ್ ಬರ್ತೀಯ ಅಂತ ಶಮನ್ ಕೇಳ್ತಾರೆ. ನಾನು ಕಳ್ಳಿನೇ ಆಗಿರ್ಬೋದು, ಆದ್ರೆ ನೀನು ನಿನ್ನ ಗಂಡನನ್ನೇ ಆತ್ಮಹತ್ಯೆ ಮಾಡ್ಕೊಳ್ಳೋ ಹಾಗೆ ಮಾಡಿದ್ಯಾ ಅಂತ ಬೈಕೊಂಡು ಹೋಗ್ತಾಳೆ. ಹೇರುಂಗ್ ಇವಳಿಗೆ ಏನೇ ಹೇಳೋಕೆ ನೋಡಿದ್ರು ಕೇಳಲ್ಲ. ನಂತರ ಹೇರುಂಗ್ ಫ್ಯಾಕ್ಟರಿಗೆ ಹೋಗಿ ಸಿವೋನ್ ಬರೋದನ್ನ ಕಾಯ್ಕೊಂಡಿರ್ತಾಳೆ. ಅವಳು ಬಂದಾಗ ಮತ್ತೆ ಕ್ಷಮೆ ಕೇಳ್ತಾಳೆ. ಏನಾಗಿತ್ತು ಅಲ್ಲಿ ಅಂತ ಅರ್ಥ ಮಾಡ್ಸೋಕೆ ನೋಡ್ತಾಳೆ. ಆದ್ರೆ ಸಿವೋನ್ ಕೇಳ್ಬೇಕಲ್ಲ. ಇವಳು ಪೇಪರ್ ಮೇಲೆ ತನ್ನ ಹೆಸರು ಮತ್ತೆ ಡೇಟ್ ಆಫ್ ಬರ್ತ್ ನ ಬರ್ದು ಇವಳಿಗೆ ಶಮನ್ನ ಮಗಳಾಗಿರೋದಕ್ಕೆ ಎಷ್ಟು ಅವಮಾನ ಆಗ್ತಿದೆ, ಹೇಗೆ ಇವಳ ತಂದೆ ಆತ್ಮಹತ್ಯೆ ಮಾಡ್ಕೊಂಡಿರೋದಕ್ಕೆ ಶಮನ್ನೇ ಕಾರಣ, ಇವಳ ತಾಯಿ ಬದುಕಿರ್ಲೇಬಾರ್ದಿತ್ತು, ಅದೇ ಇವಳ ಆಸೆ ಆಗಿರೋ ವಿಷಯ ಹೇರುಂಗೆ ಹೇಳ್ತಾಳೆ. ಈ ರೀತಿ ಪೇಪರ್ ಮೇಲೆ ಡೇಟ್ ಆಫ್ ಬರ್ತ್ ಮತ್ತೆ ಹೆಸರನ್ನ ಬರ್ದು ಆಸೆ ಹೇಳ್ಕೊಳ್ಳೋದ್ರಿಂದ ಅದು ನಿಜ ಆಗುತ್ತೆ ಅನ್ನೋ ನಂಬಿಕೆ ಇದೆ. ನಿನ್ನ ಮನಸ್ಸಲ್ಲಿ ಇರೋ ಆಸೆ ಏನು ಅಂತ ಸಿವೋನ್ ಕೇಳಿದಾಗ ಗೀಟೆ ನನ್ನ ಇಷ್ಟಪಡೋ ಹಾಗೆ ಆಗ್ಬೇಕು, ಅದೇ ನನ್ನ ಆಸೆ ಅಂತ ಹೇಳ್ತಾಳೆ. ಆಯ್ತು ಅಂತ ಸಿವೋನ್ ಇವಳನ್ನ ಕರ್ಕೊಂಡ್ ಬಂದು ಮೊಬೈಲ್ ಮುಂದೆ ನಿಲ್ಸಿ ಕ್ಯಾಮ್ರಾ ಆನ್ ಮಾಡಿ ಆಸೆಯನ್ನ ಹೇಳ್ಕೊಳ್ಳೋಕೆ ಹೇಳ್ತಾಳೆ. ಇವಳು ಹೇಳೋದನ್ನ ರೆಕಾರ್ಡ್ ಮಾಡ್ಕೊಳ್ಳೋಕೆ. ಹೇರುಂಗ್ ತನ್ನ ಡೇಟ್ ಆಫ್ ಬರ್ತ್ ಮತ್ತೆ ಹೆಸರಿರೋ ಪೇಪರ್ ಹಿಡ್ಕೊಂಡು ಗೀಟೆ ನನ್ನನ್ನ ಪ್ರೀತಿಸೋ ಹಾಗೆ ಆಗ್ಲಿ, ಅವನು ನನ್ನ ಡೇಟ್ ಗೆ ಕರ್ಕೊಂಡು ಹೋಗ್ಲಿ ಅಂತೆಲ್ಲ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಕಿರ್ಚಾಡ್ತಾಳೆ. ಇದೆಲ್ಲ ಆದ್ಮೇಲೆ ರಾತ್ರಿ ಇಬ್ರು ಮಲಗಿದ್ದಾಗ ಸಿವೋನ್ಗೆ ಭಯ ಏನಂದ್ರೆ ಹೇರುಂಗ್ಗೆ ತನ್ನ ಬಗ್ಗೆ ಎಲ್ಲಾ ಸೀಕ್ರೆಟ್ಸ್ ಗೊತ್ತು, ಎಲ್ಲಿ ಯಾರಿಗಾದ್ರೂ ಹೇಳ್ತಾಳೋ ಅಂತ. ಆದ್ರೆ ಹೇರುಂಗ್ ಪಾಪ ಏನೇ ಆದ್ರೂ ನಾನು ಯಾರಿಗೂ ಹೇಳಲ್ಲ, ಇಷ್ಟ ಇಲ್ಲ ಅಂದ್ರೆ ಸ್ಕೂಲಲ್ಲಿ ನಿನ್ ಜೊತೆ ಇರಲ್ಲ ಬಿಡು ಅಂತ ಹೇಳ್ತಾಳೆ. ಇದಕ್ಕೆ ಸಿವೋನ್ ಹಾಗೇನಿಲ್ಲ ಬಿಡು ಅಂತ ಹೇಳೋದು ಬಿಟ್ಟು, ನಿನ್ನ ಬ್ಲಾಕ್ ಮೇಲ್ ಮಾಡೋಕೆ ನನ್ನ ಹತ್ರ ನೀನು ವಿಶ್ ಹೇಳ್ಕೊಂಡಿರೋ ವಿಡಿಯೋ ಇದೆಯಲ್ಲ ಅದು ನನ್ನ ಹತ್ರ ಇರೋವರೆಗೂ ನೀನು ಯಾರಿಗೂ ಹೇಳಲ್ಲ ಬಿಡು ಅಂತಾಳೆ. ನನಗೆ ಯಾಕೋ ಸಿವೋನ್ ಬೇಕು ಅಂತಾನೆ ಹೇರುಂಗೆ ಯಾಮಾರಿಸಿ ವಿಡಿಯೋ ಮಾಡಿ ಇಟ್ಕೊಂಡಿದ್ದಾಳೆ ಅಂತ ಅನಿಸುತ್ತೆ ಸ್ನೇಹಿತರೆ. ಹೇರುಂಗೆ ಬ್ಲಾಕ್ ಮೇಲ್ ಮಾಡೋ ವಿಷಯ ತಮಾಷೆಗೆ ಹೇಳ್ದಂಗೆ ಹೇಳಿದ್ಲು, ಆದ್ರೆ ತಮಾಷೆ ಮಾಡೋ ನೆಪದಲ್ಲಿ ಸೀರಿಯಸ್ ಆಗಿ ವಾರ್ನಿಂಗ್ ಕೂಡ ಕೊಟ್ಟಿರ್ಬೋದು. ಸೀರೀಸ್ ಅಲ್ಲಿ ಈ ರೀತಿ ತೋರ್ಸಲ್ಲ ಸ್ನೇಹಿತರೆ, ಆದ್ರೆ ನನಗೆ ಅನಿಸ್ತಾ ಇದೆ ಅಷ್ಟೇ. ನಿಮ್ಗೆ ಏನ್ ಅನ್ಸುತ್ತೆ ಸ್ನೇಹಿತರೆ? ಸಿವೋನ್ ಬೇಕು ಅಂತಾನೆ ಈ ರೀತಿ ವಿಡಿಯೋ ಮಾಡ್ಕೊಂಡ್ಲಾ? ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ಇನ್ನೊಂದೇನಂದ್ರೆ ಹೇರುಂಗ್ ತನ್ನ ತಾಯಿಯ ಮನೆಗೆ ಹೋಗಿದ್ಲು ಅಂತ ತುಂಬಾನೇ ಕೋಪ ಮಾಡ್ಕೊಂಡಿದ್ದವಳು ಇವಳ ವಿಡಿಯೋ ಮಾಡ್ಬೇಕಾದ್ರೆ ಕಿಲ ಕಿಲ ಅಂತ ನಗಾಡ್ತಿದ್ಲು. ಇದೆಲ್ಲ ನೋಡಿದ್ರೆ ಇವಳು ದುರುದ್ದೇಶದಿಂದನೇ ವಿಡಿಯೋ ಮಾಡಿದಳೆ. ಸಿವೋನ್ ಕಾಂಪಿಟೇಷನ್ ಗೆ ಅಂತ ಮಾಡ್ತಾ ಇರೋ ಆಸೆ ಹೇಳ್ಕೊಳ್ಳೋ ಆಪ್ ಗೆ ಅಂದ್ರೆ ಗಿರಿಗೋ ಆಪ್ ಗೆ ಲೋಗೋ ಡ್ರಾ ಮಾಡಿ ಕೊಡ್ತಾಳೆ. ಸ್ಕೂಲ್ ಮುಗಿಸ್ಕೊಂಡು ರಾತ್ರಿ ಇಬ್ರು ಫ್ಯಾಕ್ಟರಿಗೆ ಖುಷಿಯಾಗಿ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಸಿವೋನ್ ಅವ್ರ ಅಮ್ಮ ಕುಡ್ದು ಎಣ್ಣೆ ಅಂಗಡಿ ಓನರ್ ಜೊತೆ ಜಗಳ ಮಾಡ್ತಿರೋದು ನೋಡ್ತಾಳೆ. ಇದನ್ನ ನೋಡಿ ಹೇರುಂಗ್ ನ ಬಿಟ್ಟು ಸಿವೋನ್ ತನ್ನ ತಾಯಿಯ ಮನೆಗೆ ಸೀದಾ ಹೋಗ್ತಾಳೆ. ಶಮನ್ ಮನೆಗೆ ಬರೋಷ್ಟ್ರಲ್ಲಿ ಆಗ್ಲೇ ವಾಪಸ್ ಕೂಡ ಹೋಗ್ತಿದ್ದಾಳೆ. ಶಮನ್ ಮಾತಾಡ್ಸಿದ್ರು ಮಾತಾಡಲ್ಲ. ಇವಳೇನ್ ಮಾಡೋಕೆ ಬಂದಿದ್ಲು ಅಂತ ಮನೆ ಒಳಗೆ ಬಂದು ನೋಡಿದ್ರೆ ಇವರ ಪೂಜಾ ಸ್ಥಳವನ್ನ ನಾಶ ಮಾಡಿ ಎಲ್ಲಾ ಕಡೆ ರಕ್ತವನ್ನ ಚೆಲ್ಲಾಡಿ ಹೋಗಿದ್ದಾಳೆ. ಇದನ್ನೆಲ್ಲ ನೋಡಿ ಶಮನ್ಗೆ ಗಾಬರಿಯಾಗಿ ಮಂತ್ರ ಬಾಯಿಗೆ ಬರ್ತಾ ಇಲ್ಲ. ಒಂದೇ ಸಮ ಇವಳು ಪೂಜಿಸೋ ಶಕ್ತಿಗೆ ಕ್ಷಮೆ ಕೇಳ್ತಾ ಇದ್ದಾಳೆ. ನನ್ನ ಮಗಳನ್ನ ಕ್ಷಮಿಸು ಅಂತ ಕೇಳ್ಕೊಂತಾ ಇದ್ದಾಳೆ. ಆದ್ರೆ ಕಾಗೆಗಳು ಬಂದು ಗ್ಲಾಸ್ಗೆ ಗುದ್ಕೊಳ್ಳೋಕೆ ಶುರು ಆಗುತ್ತೆ. ಶಮನ್ನ ಮೂಗಲ್ಲಿ ಒಂದೇ ಸಮ ರಕ್ತ ಬರ್ತಾ ಇದೆ. ಇದರಿಂದ ಶಮನ್ಗೆ ಗೊತ್ತಾಯ್ತು ಇಲ್ದಿರೋ ದುಷ್ಟಶಕ್ತಿ ಈಗ ಸಿವೋನ್ನ ಕೊಲ್ಲೋಕೆ ಹೊರಟಿದೆ ಅಂತ. ಅದಕ್ಕೆ ತಕ್ಷಣ ಓಡ್ ಹೋಗಿ ಮನೆಯೆಲ್ಲ ಹುಡ್ಕಾಡಿ ಮಗಳ ಕೂದಲು, ಹಳೆ ಬಟ್ಟೆ ಮತ್ತೆ ಫೋಟೋ ಎಲ್ಲ ಎತ್ಕೊಂಡ್ ಬಂದು ಮಗಳ ರಕ್ಷಣೆಗೆ ಒಂದು ಆಚರಣೆಯನ್ನ ಮಾಡಿ ಯಂತ್ರಗಳನ್ನ ಬರೀತಾಳೆ. ನಂತರ ಇದೇ ಯಂತ್ರಗಳಿಂದ ಪೂಜಾ ಸ್ಥಳದ ಡೋರ್ ನ ಸೀಲ್ ಮಾಡ್ತಾಳೆ. ಇಷ್ಟೊತ್ತಿಗಾಗ್ಲೇ ಜರಿಗಳ ರೂಪದಲ್ಲಿ ದುಷ್ಟಶಕ್ತಿ ಗಿರಿಗೋ ಆಪ್ ನ ಡೆವಲಪ್ ಮಾಡ್ತಿರೋ ಸಿವೋನ್ ಹತ್ರ ಹೋಗ್ತಾ ಇದ್ದಿದ್ದು ಶಮನ್ ಡೋರ್ ಸೀಲ್ ಮಾಡ್ತಿದ್ದಂಗೆ ವಾಪಸ್ ಹೋಗ್ತವೆ. ಸಿವೋನ್ ಕೂಡ ಗಿರಿಗೋ ಆಪ್ ನ ರೆಡಿ ಮಾಡಿ ಆಗಿದೆ. ಮುಂದಿನ ದಿನ ಬೆಳಗ್ಗೆ ಹೇರುಂಗ್ ಸಿವೋನ್ಗೆ ಕಾಲ್ ಮಾಡ್ತಿದ್ರು, ಅವಳು ರಿಸೀವ್ ಮಾಡ್ತಿಲ್ಲ. ಎಲ್ಲಿ ತನ್ನ ತಾಯಿ ಜೊತೆ ಮತ್ತೆ ಜಗಳ ಮಾಡ್ಕೊಂಡಿದ್ದಳು ಅಂತ ಶಮನ್ ನ ಹತ್ರ ಬಂದ್ರೆ ಶಮನ್ ಮನೆಯ ಪಕ್ಕ ಮಣ್ಣಲ್ಲಿ ಸಿವೋನ್ ನ ಯೂನಿಫಾರ್ಮ್, ಸಿವೋನ್ ಜೊತೆ ಹೇರುಂಗ್ ಇರೋ ಫೋಟೋ ಮತ್ತೆ ಒಂದು ಯಂತ್ರವನ್ನ ಮಣ್ಣಲ್ಲಿ ಊತ್ ಹಾಕ್ತಿದ್ದವರು ಹೇರುಂಗ್ ನ ನೋಡಿ ಇವಳಿಗೆ ಒಂದು ಯಂತ್ರವನ್ನ ಕೊಡ್ತಾರೆ. ಇದನ್ನ ಸಿವೋನ್ ನ ಸ್ಕೂಲ್ ಬ್ಯಾಗ್ ಅಲ್ಲಿ ಅಥವಾ ಬಟ್ಟೆಯಲ್ಲಿ ಎಲ್ಲಾದ್ರೂ ಹಾಕು, ಅವಳ ಪ್ರಾಣ ಅಪಾಯದಲ್ಲಿ ಇದೆ. ಅವಳು ಸೇಮ್ ತನ್ನ ತಂದೆಯ ರೀತಿನೇ ಅವರನ್ನ ನಾನು ಕಾಪಾಡೋಕೆ ಆಗ್ಲಿಲ್ಲ, ಆದ್ರೆ ಇವಳು ಕೂಡ ಯಂತ್ರವನ್ನ ಇಸ್ಕೊಳಲ್ಲ, ಅದಕ್ಕೆ ನೀನೇ ಈ ಕೆಲಸ ಮಾಡ್ಬೇಕು ಅಂತ ಹೇಳಿ ಕಳಿಸ್ತಾರೆ. ನಿಂತ್ಕೊಳ್ಳೋಕಾಗದೆ ಫ್ಲಾಗ್ ಪೋಲ್ ನ ಇಟ್ಕೊಂಡು ನಿಂತಿದ್ರು, ಹಾಗಾಗಿ ಪೋಲೆ ಮುರಿದೋಯ್ತು. ಇದು ಕೆಳಗೆ ಬಿದ್ದಿದ್ರಿಂದಾನೆ ಪ್ರೆಸೆಂಟ್ ಅಲ್ಲಿ ಬಾಂಗ್ವುಲ್, ಸೆಯಾ ಮತ್ತೆ ಹಾಜೂನ್ಗೆ ಇವರ ಮನೆ ಹುಡ್ಕೋದು ಲೇಟ್ ಆಗುತ್ತೆ. ಶಮನ್ ಕೂಡ ಜಾಸ್ತಿ ಸಮಯ ಉಳಿಯಲ್ಲ, ತುಂಬಾನೇ ರಕ್ತ ಹೋಗಿ ಸಾವನ್ನಪ್ತಾರೆ. ಅದೇ ಹೇರುಂಗ್ ಸಿವೋನ್ ನ ಕಾಪಾಡೋಕೆ ಅವಳ ಬಟ್ಟೆಯಲ್ಲಿ ಯಂತ್ರವನ್ನ ಇಡೋಕೆ ಹೋದಾಗ ಸಿವೋನ್ ಮತ್ತೆ ಹೀಜಿನ್ ನೋಡ್ಬಿಡ್ತಾರೆ. ನಿಮ್ಮಮ್ಮ ಇದನ್ನ ಇಡೋಕೆ ಹೇಳಿದ್ರು ಅನ್ನೋ ಅಷ್ಟ್ರಲ್ಲೇ ಸಿವೋನ್ ಇವಳ ಕೆನ್ನೆಗೆ ಹೊಡೆದು ಯಂತ್ರವನ್ನ ಹರಿದಾಕಿ ಹೋಗ್ತಾಳೆ. ಹೀಜಿನ್ ನೋಡಿದ್ದೆಲ್ಲ
ಗೀಟೆ ಮತ್ತೆ ಡಾಂಗ್ ಜೈಗೆ ಹೇಳಿದಾಗ ಸಿವೋನ್ ಅದೇ ರೀತಿ ಅಂತ ನನಗೆ ಮೊದ್ಲೇ ಗೊತ್ತಿತ್ತು, ಅವಳನ್ನ ಗಮನಿಸಿದಿರಾ, ಶಮನಿಸಂ ಬಗ್ಗೆ ವಿಷಯ ಎತ್ತುತ್ತಿದ್ದಂಗೆ ಅವಳು ಚೇಂಜ್ ಆಗ್ತಾಳೆ, ಅವಳಿಗೂ ಮತ್ತೆ ಶಮನಿಸಂಗೆ ಏನೋ ಸಂಬಂಧ ಇದೆ ಅನ್ಸುತ್ತೆ ಅಂತ ಡಾಂಗ್ ಜೈ ಹೇಳೋದನ್ನ ಕೇಳಿಸ್ಕೊಂಡ ಸಿವೋನ್ ಸೀದಾ ಇವರ ಹತ್ರ ಬಂದು ನಾನು ಗಿರಿಗೋ ಆಪ್ ನ ಮಾಡಿದೀನಿ, ನಾನೊಬ್ಳೆ ಮಾಡಿರೋದು, ನೀವೆಲ್ಲ ಪಾಪ ರೂಮರ್ ಸ್ಪ್ರೆಡ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರಿ ಅಂತ ಹೇಳಿ ಹೊರಡ್ತಾಳೆ. ಇಲ್ಲಿಂದ ಕ್ಲಾಸ್ ರೂಮ್ಗೆ ಬಂದು ಬೇಜಾರಲ್ಲಿ ಇದ್ದ ಹೇರುಂಗೆ ಆಘಾತ ಆಗುವಂತ ಪರಿಸ್ಥಿತಿ ಬರುತ್ತೆ. ಅದೇ ಸಿವೋನ್ ಕ್ಲಾಸ್ ರೂಮ್ ನ ಟಿವಿಯಲ್ಲಿ ಹೇರುಂಗ್ ಗೀಟೆ ನನ್ನ ಪ್ರೀತಿಸೋ ಹಾಗಾಗ್ಲಿ ಅಂತ ಆಸೆ ಹೇಳ್ಕೊಂಡಿದ್ದ ವಿಡಿಯೋ ಪ್ಲೇ ಮಾಡ್ತಾಳೆ. ಅಷ್ಟೇ ಅಲ್ಲ, ಎಲ್ಲರ ಫೋನ್ಗೂ ವಿಡಿಯೋ ಕಳಿಸಿದ್ದಾಳೆ. ವಿಡಿಯೋ ನೋಡಿ ಸ್ಟೂಡೆಂಟ್ಸ್ ಎಲ್ಲ ತಮಾಷೆ ಮಾಡ್ಕೊಂಡು ನಗಾಡ್ತಿರೋದ್ರಿಂದ ಹೇರುಂಗೆ ತುಂಬಾನೇ ಅವಮಾನ ಆಯ್ತು. ಗೀಟೆ ಬಂದು ಇವಳ ಹತ್ರ ಬಾಯಿಗೆ ಬಂದಂಗೆ ಮಾತಾಡಿ ಇವಳಿಗೆ ಚೆನ್ನಾಗಿ ಹೊಡಿತಾನೆ. ಹೊಡಿಬೇಕಾದ್ರೆ ಇವನ ನೇಮ್ ಟ್ಯಾಗ್ ಕಿತ್ಕೊಂಡು ಕೈಗೆ ಬಂತು. ಈ ರೀತಿ ಅವಮಾನ ಆಗಿದ್ರಿಂದ ಕೋಪದಲ್ಲಿ ಹೇರುಂಗ್ ಸೀದಾ ಫ್ಯಾಕ್ಟರಿಗೆ ಬಂದು ತನ್ನ ಹತ್ರ ಇರೋ ಡಿಯಾಲ್ಮಿ ಗೊಂಬೆಗಳನ್ನ ತೆಗಿತಾಳೆ. 2 ಗೊಂಬೆಗಳನ್ನ ಇಸ್ಕೊಂಡ್ ಬಂದಿರ್ತಾಳೆ ಶಮನ್ನಿಂದ. ಒಂದಕ್ಕೆ ಸಿವೋನ್ನ ಕೂದಲನ್ನ ದಾರದಿಂದ ಕಟ್ಟಿ, ಇನ್ನೊಂದಕ್ಕೆ ಗೀಟೆನ ನೇಮ್ ಟ್ಯಾಗ್ ಕಟ್ಟಿ ಶಮನ್ ಹೇಳ್ದಂಗೆ ಎಲ್ಲವನ್ನ ಮಾಡ್ತಾಳೆ, ಒಂದನ್ನ ಬಿಟ್ಟು. ಅದೇ ಗೊಂಬೆ ಮೇಲೆ ಫ್ರೆಶ್ ಆಗಿರೋ ಬಿಸಿ ರಕ್ತ ಹಾಕ್ಬೇಕು ಅನ್ನೋದು. ಯಾಕಂದ್ರೆ ಅವತ್ತು ವಶೀಕರಣ ಹೇಗೆ ಮಾಡೋದು ಅಂತ ಶಮನ್ ಹೇಳ್ಕೊಡ್ಬೇಕಾದ್ರೆ ಇನ್ನೊಂದು ಮುಖ್ಯವಾದ ವಿಷಯವನ್ನ ಹೇಳಿರ್ತಾರೆ. ಅದೇ ಬೇರೆಯವ್ರನ್ನ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ನಮ್ಮ ಮನಸ್ಸು ಮತ್ತೆ ಮನಸ್ಸನ್ನ ಕಂಟ್ರೋಲ್ ಮಾಡೋ ಬುದ್ಧಿ ಎರಡೂ ಕೂಡ ಶುದ್ಧವಾಗಿ ಇರ್ಬೇಕು. ಮನ್ಸಲ್ಲಿ ಏನಿದೆ ಅನ್ನೋದ್ರ ಮೇಲೆ ಇದು ಶಾಪನ ಅಥವಾ ವರನ ಅನ್ನೋದು ತೀರ್ಮಾನ ಆಗುತ್ತೆ. ಒಂದು ಕೈಯನ್ನ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಒಂದು ಕೋಳಿಯನ್ನ ಬಲಿ ಕೊಡ್ಬೇಕು, 2 ಕೈಯನ್ನ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಒಂದು ಹಂದಿಯನ್ನ ಬಲಿ ಕೊಡ್ಬೇಕು ಅಂತ ಹೇಳೋದ್ರ ಮುಖಾಂತರ ಯಾರನ್ನ ಎಷ್ಟು ಕಂಟ್ರೋಲ್ ಮಾಡ್ಬೋದು ಅನ್ನೋದು, ಎಷ್ಟು ದೊಡ್ಡ ಬಲಿ ಕೊಡ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗಿರುತ್ತೆ ಅಂತ ಹೇಳಿರ್ತಾರೆ. ಈಗ ಹೇರುಂಗ್ ಏನ್ ಮಾಡ್ತಾಳೆ ಅಂತ ನೋಡೋಣ. ಸೀರೀಸ್ ನ ಮೊದಲ ಸೀನ್ ನಾವು ಈಗ ಮತ್ತೆ ನೋಡ್ತೀವಿ. ರೈನ್ಬೋ ಕಿಟಕಿರೋ ರೂಮ್ ಅಲ್ಲಿ ಹೇರುಂಗ್ ಗೋಡೆ ಮೇಲೆ ತನ್ನ ಡೇಟ್ ಆಫ್ ಬರ್ತ್ ಮತ್ತೆ ಹೆಸರನ್ನ ಕೆತ್ತಿ ಗಿರಿಗೋ ಆಪ್ ನ ಆಗ್ಲೇ ಸಿವೋನ್ ಮಾಡಿರೋದ್ರಿಂದ ಗಿರಿಗೋ ಆಪ್ ಅಲ್ಲೇ ಒಂದು ಆಸೆಯನ್ನ ರೆಕಾರ್ಡ್ ಮಾಡ್ತಾಳೆ. ಅದೇ ನೀವೆಲ್ಲರೂ ಸಾಯ್ಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳಿ ಶಾಪ ಹಾಕಿ ತನ್ನ ಬಲಿಯನ್ನ ಕೊಡ್ತಾಳೆ. ಇವಳ ರಕ್ತ ಮೊಬೈಲ್ ಸ್ಟ್ಯಾಂಡ್ ಗೆ ನೇತಾಕಿದ್ದ ಡಿಯಾಲ್ಮಿ ಗೊಂಬೆಗಳ ಮೇಲೆ ಬಿತ್ತು. ಇದರಿಂದನೇ ಡಿಯಾಲ್ಮಿ ಗೊಂಬೆಗಳ ಸಹಾಯದಿಂದ ಫೋನ್ ನೋಡ್ಕೊಂಡು ಹಾಕಿದ್ದ ಶಾಪ ಫೋನ್ಗೂ ಕನೆಕ್ಟ್ ಆಗುತ್ತೆ. ಹೇರುಂಗ್ ಪ್ರೇತಾತ್ಮ ಆಗ್ತಾಳೆ. ಯಾರನ್ನ ಬೇಕಾದ್ರೂ ಕಂಟ್ರೋಲ್ ಮಾಡೋ ಶಕ್ತಿ ಇವಳಿಗೆ ಬರುತ್ತೆ. ಗಿರಿಗೋ ಆಪ್ ಅಲ್ಲಿ ಇವಳು ಮಾಡಿದ ವಿಡಿಯೋ ನೋಡಿರೋ ಗೀಟೆ ಸಿವೋನ್ಗೆ ಫೋನ್ ಮಾಡಿ ನಿನ್ ಕಡೆಯಿಂದನೇ ಇದೆಲ್ಲ ಆಗಿರೋದು, ವಿಡಿಯೋ ವೈರಲ್ ಆಗೋಕ್ಕೂ ಮುಂಚೆ ನೀನೇ ಇದನ್ನ ತಡಿಬೇಕು ಅಂತ ಹೇಳ್ತಿದ್ದಾನೆ. ಗಾಬರಿಯಾದ ಸಿವೋನ್ ಸ್ಕೂಲ್ಗೆ ಯಾರಿಗೂ ಕಾಣ್ದಂಗೆ ಬಂದು ಕಂಪ್ಯೂಟರ್ ಲ್ಯಾಬ್ ಅಲ್ಲಿ ಸರ್ವರ್ ಅಲ್ಲಿ ಇರೋ ಹೇರುಂಗ್ ನ ವಿಡಿಯೋ ಡಿಲೀಟ್ ಮಾಡೋಕೆ ನೋಡ್ತಾಳೆ. ಆದ್ರೆ ಡಿಲೀಟ್ ಆಗಲ್ಲ. ಅದಕ್ಕೆ ಸರ್ವರ್ನೇ ಆಫ್ ಮಾಡೋಕೆ ಸರ್ವರ್ ರೂಮ್ ಗೆ ಬಂದು ಲಾಕ್ ಆಗಿರೋ ಗ್ಲಾಸ್ ಡೋರ್ ನೆಲ್ಲ ಹೊಡೆದಾಕ್ತಾಳೆ. ಆದ್ರೆ ಇದೇ ಸಮಯಕ್ಕೆ ಹೇರುಂಗ್ ರೆಕಾರ್ಡ್ ಮಾಡಿರೋ ವಿಡಿಯೋ ಇಲ್ಲಿರೋ ಎಲ್ಲಾ ಮಾನಿಟರ್ಸ್ ಅಲ್ಲೂ ಪ್ಲೇ ಆಗೋಕೆ ಶುರು ಆಯ್ತು. ಇವಳು ಸರ್ವರ್ ನ ಆಫ್ ಮಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಹೇರುಂಗ್ ನ ಪ್ರೇತಾತ್ಮ ಕೂಡ ಇಲ್ಲಿಗೆ ಬರುತ್ತೆ. ಇವಳನ್ನ ನೋಡಿ ಸಿವೋನ್ ಇವಳು ಇಲ್ಲಿವರೆಗೂ ಮಾಡಿರೋದೆಲ್ಲ ಸರಿ ಅನ್ನೋ ಹಾಗೆ, ನೀನು ದೊಡ್ಡ ತಪ್ಪು ಮಾಡ್ದೆ, ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ ಅಂತ ಹೇರುಂಗ್ ನ ಆತ್ಮಕ್ಕೆ ಹೇಳ್ತಾ ಇದ್ದಾಳೆ. ಇನ್ನೊಂದ್ ಕಡೆ ಗೀಟೆ ಶಮನ್ ಅವತ್ತು ಮೆಟ್ಟಿಲುಗಳ ಮೇಲಿಂದ ಬಿದ್ದಿದ್ರಲ್ಲ, ಅದೇ ಜಾಗದಲ್ಲಿ ಕಾಲೆಡವಿ ಕೆಳಗೆ ಬೀಳ್ತಾನೆ. ಮತ್ತೆ ಕೆಳಗೆ ಬಿದ್ದಿರೋ ಗ್ಲಾಸ್ ಪೀಸ್ ನ ಎತ್ಕೊಂಡು ಬೇಡ ಅಂದ್ರು ಇವನು ತನ್ನ ಕುತ್ತಿಗೆಯನ್ನ ಕುಯ್ಕೊಂತಾನೆ. ಯಾಕಂದ್ರೆ ಇವನನ್ನ ಹೇರುಂಗ್ ಕಂಟ್ರೋಲ್ ಮಾಡ್ತಿರೋದು. ಈಗ ಸಿವೋನ್ ನ ಕೂಡ ಕಂಟ್ರೋಲ್ ಮಾಡಿ ಕೆಳಗೆ ಬಿದ್ದಿರೋ ಗ್ಲಾಸ್ ಪೀಸ್ ಎತ್ಕೊಂಡು ಇವಳು ಕೂಡ ಕುತ್ತಿಗೆಯನ್ನ ಕುಯ್ಕೊಳ್ಳೋ ಹಾಗೆ ಮಾಡ್ತಾಳೆ. ಸಿವೋನ್ ಈ ರೀತಿ ಮಾಡ್ಕೊಳ್ಳೋದನ್ನ ತಡೆಯೋಕೆ ಹೋಗಿ ಹಾಗೆ ಮುಖದ ಮೇಲೂ ಕೂಡ ಗಾಯ ಮಾಡ್ಕೊಂತಾಳೆ. ಅದೇ ಗಾಯ ಇವಾಗ ಆತ್ಮ ಆದ್ಮೇಲೂ ಇರೋದು. ಆದ್ರೆ ಸಿವೋನ್ ಸಾಯೋ ಅಷ್ಟ್ರಲ್ಲಿ ತನ್ನ ಫೋನ್ ಅಲ್ಲಿ ಗಿರಿಗೋ ಆಪ್ ಅಲ್ಲಿ ಏನೋ ವಿಶ್ ಮಾಡ್ತಾಳೆ. ನಿಮ್ಮ ಆಸೆ ಈಡೇರಿದೆ ಅಂತ ಮೆಸೇಜ್ ಬರುತ್ತೆ. ಹೇರುಂಗ್ ನ ಫೋನ್ ಅಲ್ಲೂ ಕೂಡ ಏನ್ ವಿಶ್ ಮಾಡಿದ್ಲು ಸಿವೋನ್ ಅಂತ ಮುಂದಿನ ವಿಡಿಯೋ ಅಲ್ಲಿ ನೋಡೋಣ ಸ್ನೇಹಿತರೆ. ಈ ಒಂದೇ ವಿಡಿಯೋ ಅಲ್ಲಿ ಎಲ್ಲಾ ಎಪಿಸೋಡ್ಸ್ ನ ಬ್ರೇಕ್ ಡೌನ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಸ್ನೇಹಿತರೆ. ಆದ್ರೆ ಈ ಸೀರೀಸ್ ಅಲ್ಲಿ ಹೇಳೋಕೆ ತುಂಬಾನೇ ವಿಷಯಗಳಿದೆ. ಸಿಂಪಲ್ ಆಗಿ ಹೇಳೋಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ಇನ್ನ ಒಂದು ವಿಡಿಯೋ ಮಾಡಿ ಕೊನೆ 2 ಎಪಿಸೋಡ್ಸ್ ನ ಬ್ರೇಕ್ ಡೌನ್ ಮಾಡ್ತೀನಿ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.